ಓಂ ಬ್ರಹ್ಮಾಕ್ಷರಮಜಂ ನಿತ್ಯಂ ಯಥಾಸೌ ಪುರುಷೋತ್ತಮಃ ತಥಾ ರಾಗಾದಯೋ ದೋಷಾಃ ಪ್ರಯಾಂತು ಪ್ರಶಮಂ ಮಮ. ಶ್ರೀ ಗುರುಭ್ಯೋ ನಮಃ. ಈ ಬ್ರಹ್ಮಪಾರ ಸ್ತೋತ್ರ ಅಂತೇನಿದೆ, ಪೂಜಾ ಕಾಲದಲ್ಲಿ ನಾವು ಪಠಣ ಮಾಡುವಂಥದ್ದು. ಅದರ ಬಗ್ಗೆ ಒಂದಷ್ಟು ಅವಲೋಕನವನ್ನು ನಾವು ಈಗ ಮಾಡೋಣ. ಈ ಬ್ರಹ್ಮಪಾರ ಸ್ತೋತ್ರದ ಹಿನ್ನೆಲೆ ಮತ್ತೆ ಅದರ ತಾತ್ಪರ್ಯ, ಅದರ ಅನ್ವಯಾರ್ಥ, ಇದೆಲ್ಲವನ್ನು ಕೂಡ ಇಲ್ಲಿ ಹೇಳುವ ಪ್ರಯತ್ನ ಈಗ ಮಾಡ್ತೇನೆ. ಪೂಜಾ ಕಾಲದಲ್ಲಿ ಈ ಬ್ರಹ್ಮಪಾರ ಸ್ತೋತ್ರವನ್ನು ಹೇಳ್ತೇವೆ ನಾವು. ಅದು ಯಾವ ಪುರಾಣದಲ್ಲಿ ಬಂದಿದೆ ಅಂತ ಅನ್ನೋದನ್ನ ನಾವು ಹೆಚ್ಚು ಗಮನಿಸಿರಲಿಲ್ಲ. ವಿಷ್ಣು ಪುರಾಣ, ಬ್ರಹ್ಮಪುರಾಣ ಇತ್ಯಾದಿ ಪುರಾಣಗಳಲ್ಲಿ ಇದರ ಬಗ್ಗೆ ಒಂದಿಷ್ಟು ಕಥೆ ಬಂದಿದೆ ಅಂತ ಅನ್ನೋದನ್ನ ನಾವು ಇದರ ಬಗ್ಗೆ ವಿವರವಾಗಿ ನೋಡ್ಲಿಕ್ಕೆ ತೊಡಗಿದಾಗ ನಮಗಿದು ಕಂಡು ಬಂತು. ಇದನ್ನ ಪ್ರಭಂಜನಾಚಾರ್ಯರು ತಮ್ಮ ಈ ಪದ್ಯಮಾಲಾದ ಕನ್ನಡ ಅನುವಾದದ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಮತ್ತೆ ಅದರ ವಿಸ್ತೃತ ಇತಿಹಾಸವನ್ನು ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ವಾಂಸರೇ ಆದಂತಹ ಶ್ರೀನಿಧಿ ಆಚಾರ್ಯ ಪ್ಯಾಟಿಯವರು ವಿವರಿಸಿದ್ದಾರೆ. ಇದರ ಇತಿಹಾಸವನ್ನು, ಇದರ ಹಿನ್ನೆಲೆಯನ್ನ ಇವರಿಬ್ಬರು ಕೊಟ್ಟಿದ್ದಾರೆ. ಅದರ ತಾತ್ಪರ್ಯ ಅರ್ಥವನ್ನ ನಮ್ಮ ಗುರುಗಳಾದಂತಹ ಪುರಾಣಿಕರು, ಹಯವದನಾಚಾರ್ಯ ಪುರಾಣಿಕರು ಕೊಟ್ಟಿದ್ದಾರೆ. ಅನ್ವಯಾರ್ಥವನ್ನ ಅಲ್ಲಿ ಯಾರೂ ಬರೆದಿಲ್ಲ. ಅನ್ವಯಾರ್ಥವನ್ನು ಬರೀಬೇಕಾದ ಕಾರಣ ಏನಿಲ್ಲ ದೊಡ್ಡವರಿಗೆ, ನಾವು ಸಣ್ಣವರು ಅದನ್ನು ಅರ್ಥ ಮಾಡಿಕೊಳ್ಬೇಕಷ್ಟೆ. ಆದರೂ ಅನ್ವಯಾರ್ಥವನ್ನು ಕೂಡ ನೋಡುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಅದಲ್ಲದೆ ಆ ಪಾಠದಲ್ಲಿ ಒಂದೆರಡು ಕಡೆ ಶುದ್ಧವಾದಂತಹ ಪಾಠ ಯಾವುದು ಅಂತ ಅನ್ನೋದನ್ನು ಕೂಡ, ಒಂದೆರಡು ಕಡೆ, ಬಹಳ ಸಮಸ್ಯೆಗಳೇನಿಲ್ಲ, ಒಂದೆರಡು ಕಡೆ ಅಂತ ಸಮಸ್ಯೆಗಳಿರುವುದನ್ನು ಕೂಡ ಈಗ ನೋಡುವ ಒಂದು ಪ್ರಯತ್ನ ಮಾಡ್ತೇನೆ. ವಿಷ್ಣು ಪುರಾಣದಲ್ಲಿ 1ನೇ ಭಾಗ ಅಥವಾ 1ನೇ ಅಂಶ, ಅದರಲ್ಲಿ 15ನೇ ಅಧ್ಯಾಯದಲ್ಲಿ 54ನೇ ಶ್ಲೋಕದಿಂದ ಆರಂಭಿಸಿ 59ನೇ ಶ್ಲೋಕದವರೆಗೆ ಈ ಬ್ರಹ್ಮಪಾರ ಸ್ತೋತ್ರ ಇದೆ ಅಂತ ಅನ್ನೋದನ್ನ ಪ್ರಭಂಜನಾಚಾರ್ಯರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ಈ ಪದ್ಯಮಾಲಾದ ಕನ್ನಡ ಅನುವಾದದಲ್ಲಿ. ಕಲ್ಪಯಿತ್ವಾ ಜವನಿಕಾಂ ದೇವಮಾತ್ಮಾನಮಂತರ ಆರುಹ್ಯ ವೇದಿಕಾಂ ಪಶ್ಚಾತ್ ಬ್ರಹ್ಮಪಾರಸ್ತವಂ ಪಠೇತ್. ಇದು ಪದ್ಯಮಾಲಾದ, ಜಯತೀರ್ಥರಿಂದ ರಚಿತವಾದ ಪದ್ಯಮಾಲಾದ ಒಂದು 14ನೇ ಶ್ಲೋಕ. ದೇವರ ಒಂದು ಕಟ್ಟೆ, ವೇದಿಕೆ ಏನಿರ್ತದಲ್ಲ, ಅದನ್ನು ಏರುವುದಕ್ಕಿಂತ ಮುಂಚೆ ತಾನು ಇರುವ ಜಾಗಕ್ಕೂ ಆ ದೇವರ ಕಟ್ಟೆಗೂ ನಡುವ ಒಂದು ವೇದಿಕೆ, ಒಂದು ತೆರೆ, ಒಂದು ಪರದೆ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಬೇಕು. ಪರದೆ ಹೊರಗೆ ತಾನು ನಿಂತ್ಕೊಂಡು ಇದ್ದೇನೆ ಅಂತ ಕಲ್ಪನೆ ಮಾಡಿಕೊಂಡು ವೇದಿಕೆಯನ್ನ ಏರಬೇಕು. ಆ ಪರದೆಯನ್ನು ಸರಿಸಿ ವೇದಿಕೆಯನ್ನು ಏರುತ್ತಿದ್ದೇನೆ ಅಂತ ಸಂಕಲ್ಪ ಮಾಡಿ ಮುಂದೆ ಅಲ್ಲಿ ಬ್ರಹ್ಮಪಾರ ಸ್ತೋತ್ರವನ್ನ ಪಠಣ ಮಾಡಬೇಕು. ಆರುಹ್ಯ ವೇದಿಕಾಂ ಪಶ್ಚಾತ್, ವೇದಿಕೆಯನ್ನ ಆಮೇಲೆ ಏರಬೇಕು ಅಂತ ಅಲ್ಲಿರೋದು. ವೇದಿಕೆ ಅಂತೂ ಇರಲೇಬೇಕು, ವೇದಿಕೆಯನ್ನು ಕಲ್ಪನೆ ಮಾಡಿಕೊಳ್ಳುವುದಲ್ಲ, ಆದರೆ ಪರದೆಯನ್ನು ಮಾತ್ರ ಕಲ್ಪನೆ ಮಾಡಿಕೊಳ್ಬೇಕು ಅಂತ ಹೀಗಾದ್ರ ಅರ್ಥ. ಭಗವಂತನಿಗೆ, ಭಗವತಿಗೆ ಯಾವತ್ತೂ ಒಂದು ಏಕಾಂತ ಅಪೇಕ್ಷಿತವಾಗಿರ್ತದೆ. ಅದಕ್ಕಾಗಿ ಅಲ್ಲೊಂದು ಪರದೆ ಇರ್ತದೆ. ಆ ಪರದೆಯ ಹೊರಗೆ ತಾನಿದ್ದೇನೆ, ಪರದೆಯನ್ನ ಸರಿಸಿ ತಾನು ಆ ಭಗವಂತನ ಬಳಿಗೆ ಹೋಗ್ತಿದ್ದೇನೆ ಅಂತ ಅನ್ನೋದು ಅಲ್ಲಿ ಕಾಣುವಂತಹ ಒಂದು ಅಂಶ. ಆ ವೇದಿಕೆ ಅಂತೂ ಇರಲೇಬೇಕು. ವೇದಿಕೆಯನ್ನು ಏರಿ ಆಮೇಲೆ ಈ ಬ್ರಹ್ಮಪಾರ ಸ್ತೋತ್ರವನ್ನು ಹೇಳಬೇಕು ಅಂತ ಅಲ್ಲಿ ಈ ಒಂದು ಅಂಶ ಕಾಣಿಸ್ತದೆ. ನಮ್ಮ ವಿದ್ವಾಂಸರಾದಂತಹ ಶ್ರೀನಿಧಿ ಆಚಾರ್ಯ ಪ್ಯಾಟಿ ಅವರು ಅದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ಹೇಳ್ತಾರೆ. ನಮಗಿದು ಗೊತ್ತಿದೆ, ಬ್ರಹ್ಮಪಾರಂ ಮುನೇ ಶ್ರೋತುಂ ಅಥವಾ ಮುನೇಹೇ ಶ್ರೋತುಂ ಇಚ್ಛಾಮಃ ಪರಮಂ ಸ್ತವಂ ಜಪತಾ ಕಂಡುನಾದೇವ ಏನಾರಾಧ್ಯತ ಕೇಶವ ಅಂತ.
ಚಂದ್ರನನ್ನ ಪ್ರಚೇತಸರು ಕೇಳ್ತಾರೆ. ಕಂಡು ಋಷಿಯ ಬ್ರಹ್ಮಪಾರ ಸ್ತೋತ್ರ ಇದು. ಮುನೇಹೆ ಅನ್ನೋ ಪಾಠವೇ ಹೆಚ್ಚು ಯೋಗ್ಯವಾದ್ದು. ನಾ ಮುಂದೆ ಆಮೇಲೆ ಹೇಳ್ತೇನೆ. ಮತ್ತೆ ಕಂಡು ಋಷಿ ಏನು ಆ ಬ್ರಹ್ಮಪಾರ ಸ್ತೋತ್ರವನ್ನ ರಚಿಸಿದ್ದ ಅದ್ರ ಬಗ್ಗೆ ನಾವು ನೋಡಬೇಕು. ವಿಷ್ಣು ಪುರಾಣದ ಮೊದಲನೇ ಅಂಶದ 14 ಮತ್ತು 15ನೇ ಅಧ್ಯಾಯಗಳಲ್ಲಿ ಈ ಶ್ಲೋಕ ಕಂಡು ಬರ್ತದೆ ಅಂತ ಹೇಳ್ತಾರೆ ಶ್ರೀನಿವಾಸಾಚಾರ್ಯರು. ಈ ಸ್ತೋತ್ರ ಶ್ರೀನಿಧಿ ಅದನ್ನು ತಿಳಿಸ್ತಾರೆ. 54ನೇ ಅಧ್ಯಾಯ ಶ್ಲೋಕದಿಂದ 59ನೇ ಶ್ಲೋಕದವರೆಗೆ ಅದು ಕಂಡು ಬಂದಿದೆ ಅಂತ ಅನ್ನೋದು ಪ್ರಭಂಜನಾಚಾರ್ಯರ ಅಧ್ಯಯನದಿಂದ ಗೊತ್ತಾಗ್ತದೆ. ಪೃಥು ಅಂತ ರಾಜ, ಅವನಿಗೆ ಅಂತರ್ಧಾನ ಮತ್ತು ವಾದಿ ಅಂತ ಇಬ್ಬರು ಮಕ್ಕಳು. ಅವನ ಅಂತರ್ಧಾನ ತನ್ನ ಪತ್ನಿಯಾದ ಶಿಖಂಡಿನಿಯಲ್ಲಿ ಹವಿರ್ಧಾನ ಅನ್ನೋ ಮಗನನ್ನು ಪಡೆದ. ಆ ಹವಿರ್ಧಾನ ಧಿಷಣ ಅನ್ನೋ ಪತ್ನಿಯಲ್ಲಿ ಪ್ರಾಚೀನ ಬರ್ಹಿ, ಶುಕ್ರ, ಗಯ, ಕೃಷ್ಣ, ವೃಜ, ಅಜಿನ ಅಂತ 6 ಜನ ಮಕ್ಕಳನ್ನು ಪಡೆದ. ಈ ಪ್ರಾಚೀನ ಬರ್ಹಿ ಸಮುದ್ರ ರಾಜನ ಮಗಳಾದಂತಹ ಸುವರ್ಣ ಅವಳನ್ನು ಮದುವೆ ಮಾಡಿಕೊಂಡ. ಅಲ್ಲಿ ಅವನಿಗೆ ಪ್ರಚೇತಸರು ಅನ್ನುವ 10 ಜನ ಮಕ್ಕಳು ಜನಿಸಿದರು. ಅವರು ಸಮುದ್ರದ ಒಳಗೆ ದೀರ್ಘವಾದ ತಪಸ್ಸನ್ನು ಮಾಡಿದರು. ಆಗ ಪ್ರಾಚೀನ ಬರ್ಹಿ ಮಕ್ಕಳನ್ನು ಕರೆದು ನೀವಿನ್ನ ಸಂತಾನಾಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿದ. ಆಗ ಅವರು ಆ ಸಂತಾನ ಅಭಿವೃದ್ಧಿಯನ್ನ ತಾವು ಮಾಡಬೇಕು, ಮಾಡುವ ಶಕ್ತಿ ಯೋಗ್ಯತೆ ತಮಗೆ ಬರಬೇಕು ಅಂತ ಕಾರಣದಿಂದ ಮತ್ತೆ 10,000 ವರ್ಷ ತಪಸ್ಸು ಮಾಡಿದ್ರು. ಪರಮಾತ್ಮನ ದರ್ಶನವನ್ನ ಅನುಗ್ರಹವನ್ನು ಪಡ್ಕೊಂಡ್ರು. ಅವರು ತಪಸ್ಸಿನಲ್ಲಿದ್ದಾಗ ಪೃಥ್ವಿಯ ಎಲ್ಲ ಕಡೆ ವೃಕ್ಷಗಳು ಹರಡಿ ಹೋಗಿದ್ದವು. ಪ್ರಜೆಗಳು ಕಷ್ಟದಲ್ಲಿದ್ರು. ಪ್ರಚೇತಸರು ಹೊರಗೆ ಬಂದು ನೋಡಿದಾಗ ಅವರಿಗೆ ಈ ಅಸ್ತವ್ಯಸ್ತತೆಯನ್ನು ಕಂಡು, ಪ್ರಜೆಗಳ ಸಂಕಟವನ್ನು ಕಂಡು ಕೋಪ ಬಂದು ಆ ವೃಕ್ಷಗಳನ್ನೆಲ್ಲ ಸುಡ್ಲಿಕ್ಕೆ ತೊಡಗಿದ್ರು. ಆಗ ಆ ವೃಕ್ಷಗಳಿಗೆ, ವನಸ್ಪತಿಗಳಿಗೆ ಅಧಿಪತಿಯಾದಂತಹ ಸೋಮ ಅವರಿಗೆ ಸಮಾಧಾನ ಮಾಡಿದ. ಈ ವೃಕ್ಷಗಳ ಮಗಳಾದ ಮಾರಿಷಾ ಅನ್ನುವಳನ್ನ ನಿಮಗೆ ಮದುವೆ ಮಾಡಿಕೊಡ್ತೇನೆ, ನೀವು ಸಂತಾನಾಭಿವೃದ್ಧಿಯನ್ನು ಮಾಡಿ ಅಂತ ಅವ್ರಿಗೆ ಸಮಾಧಾನ ಹೇಳಿದ. ಮಾರಿಷಾ ಹೇಗೆ ಹುಟ್ಟಿದ್ಲು, ಅವರು ವೃಕ್ಷಗಳ ಮಗಳು ಹೇಗಾದಳವಳು ಒಂದು ಸ್ವಾರಸ್ಯವಾದ ಘಟನೆ ಇದೆ. ಕಂಡು ಅಂತ ಋಷಿ ಈ ಬ್ರಹ್ಮಪಾರ ಸ್ತೋತ್ರವನ್ನು ಕಂಡುಕೊಂಡಂಥವನು. ಅವನು ಗೋಮತಿ ನದಿಯ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಪ್ರಮಲೋಚ ಅನ್ನುವ ಅಪ್ಸರೆಯನ್ನ ಇಂದ್ರ ಕಳಿಸಿದ. ಮಂದರ ಪರ್ವತದಲ್ಲಿ ವಾಸ ಮಾಡ್ಲಿಕ್ಕೆ ತೊಡಗಿದ. ಅವಳು ಒಂದು ಸಂದರ್ಭದಲ್ಲಿ ತಾನು ಇಲ್ಲಿಂದ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಾಗ ಇವನು ಅವಳನ್ನು ಹೋಗ್ಲಿಕ್ಕೆ ಬಿಡಲಿಲ್ಲ. ಒಂದು ದಿವಸ ಕುಟೀರದಿಂದ ಅವಸರವಾಗಿ ಹೊರಗೆ ಹೋಗ್ಲಿಕ್ಕೆ ತೊಡಗಿದ ಋಷಿ. ಯಾಕೆ ಅವಸರ ಅಂತ ಅವಳು ಕೇಳಿದ್ಲು. ಸಂಧ್ಯಾಕಾಲ ಸಮೀಪಿಸ್ತಾ ಇದೆ, ಸಂಧ್ಯೋಪಾಸನೆ ಮಾಡದೆ ಹೋದ್ರೆ ಕ್ರಿಯಾಲೋಪ ಆಗ್ತದೆ, ಅದಕ್ಕೆ ಈ ಅವಸರ ಅಂತ ಅವನು ಹೇಳಿದ. ಇದೆಲ್ಲ ಎಷ್ಟು ವರ್ಷಗಳಿಂದ ತಾನು ಆ ಸ್ತ್ರೀ ಜೊತೆಗೆ, ಆ ಅಪ್ಸರೆಯ ಜೊತೆಗೆ ಸುಖ ಲೋಲುಪನಾಗಿದ್ದೇನೆ ಅಂತ ಅನ್ನೋದು ಅವನಿಗೆ ಗಮನಕ್ಕೆ ಬಂದಿರಲಿಲ್ಲ. ಇವತ್ತು ಬೆಳಿಗ್ಗೆ ನೀನು ಬಂದಿದ್ದಿ, ಇವತ್ತು ಸಾಯಂಕಾಲ ಆಗಿದೆ, ನಾನು ಸಂಧ್ಯೋಪಾಸನೆಗೆ ಹೊರಟಿದ್ದೇನೆ ಅಂತ ಅವನು ಹೇಳಿದ. ಅವಳು ಹೇಳಿದ್ಲು, 907 ವರ್ಷಗಳು ಮತ್ತು 6 ತಿಂಗಳು ಕಳೆದಿವೆ. ಇಷ್ಟು ದೀರ್ಘಕಾಲ ನಾನು ಮತ್ತೆ ನೀನು ವಾಸ ಮಾಡಿಕೊಂಡಿದ್ದೀವಿ. ಇಷ್ಟು ದಿವಸಗಳಲ್ಲಿ ಸಂಧ್ಯೋಪಾಸನೆ ಇತ್ಯಾದಿಗಳ ಬಗ್ಗೆ ನೀನು ಯಾವುದ್ರ ಬಗ್ಗೆಯೂ ಕೂಡ ಆಲೋಚನೆ ಮಾಡಲೇ ಇಲ್ಲ. ಈಗ ಹೀಗೆ ಆ ಸಂಧ್ಯೋಪಾಸನೆ ಬಗ್ಗೆ ಅದೇನೋ ಅವಸರ ಮಾಡ್ತಾ ಇದ್ದೀವಿ ಅಂತ ಆ ಅಪ್ಸರೆ ಋಷಿಗೆ ಹೇಳಿದರು. ಈ ಎಲ್ಲ ಕಥೆಯನ್ನ ಗುರುಗಳಾದಂತಹ ಅಯೋಧನ ಪುರಾಣಿಕಾಚಾರ್ಯರು ಕೂಡ ತಮ್ಮ ಸುಲಭ ನಿತ್ಯಾನುಷ್ಠಾನ ಸಂಗ್ರಹ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ. ವಿಷ್ಣು ಪುರಾಣ ಅಂತ ಅವ್ರು ಬರೆದಿರಲಿಲ್ಲ. ವಿಷ್ಣು ಪುರಾಣದ ಭಾಗವನ್ನೆಲ್ಲ ಹುಡುಕಿ ತೆಗೆದವರು ನಮ್ಮ ವಿದ್ವಾಂಸರಾದಂತಹ ಶ್ರೀನಿಧಿ ಆಚಾರ್ಯ ಪ್ಯಾಟಿಯವರು. ನಾನು ಒಂದೇ ದಿವಸ ನಿನ್ ಜೊತೆ ಕಳೆದಿದ್ದೇನೆ, ಒಂದು ದಿವಸ ಮಾತ್ರ ವ್ಯರ್ಥ ಆಯ್ತು ಅಂತ ಅನ್ಕೊಂಡಿದ್ದೆ, ಇಷ್ಟು ದೀರ್ಘಕಾಲ ವ್ಯರ್ಥ ಆಯ್ತಲ್ಲ ಅಂತ ಅವನು ಬಹಳ ಪಶ್ಚಾತ್ತಾಪಟ್ಟ. ಆದ್ರೆ ಅವನೇನೂ ಅವಳಿಗೆ ಶಾಪ ಕೊಡ್ಲಿಲ್ಲ. ಮಮೈವ ದೋಷೋ ನಿತರಾಂ ಏನಾಹಂ ಅಜಿತೇಂದ್ರಿಯ, ಇಂದ್ರಿಯಗಳ ಲೋಲುಪನಾಗಿ ಬದುಕಿದ್ದು ನನ್ನ ತಪ್ಪು, ನಿನ್ನದೇನು ತಪ್ಪಲ್ಲ ಅಂತ ಅವನು ಹೇಳಿದ. ಅವಳನ್ನ ನೀನು ನಿನ್ನ ಲೋಕಕ್ಕೆ ಹೋಗು ಅಂತ ಹೇಳಿದ. ಅವಳು ಭಯಪಟ್ಟು ಬೆವರು ಸುರಿಸಲಿಕ್ಕೆ ತೊಡಗಿದ್ಲಂತೆ. ಆಕಾಶ ಮಾರ್ಗದಿಂದ ಹೋಗುವಾಗ ವೃಕ್ಷಗಳ ಎಲೆಗಳ
ಎಲೆಗಳನ್ನು ಎತ್ಕೊಂಡು ತನ್ನ ಬೆವರನ್ನೆಲ್ಲ ಒರೆಸ್ಕೊಂಡು ರೋಮಗಳ ತುದಿಯಿಂದ ಬೆವರಿನೊಂದಿಗೆ ಆ ಗರ್ಭವು ಕೂಡ ಹೊರಗೆ ಬಂತು. ಗಂಡು ಮುನಿಯಿಂದ ಹೊರಗೆ ಬಂದು ಧರಿಸಿದಂಥ ಗರ್ಭ ಅದನ್ನೆಲ್ಲ ವೃಕ್ಷಗಳು ಸ್ವೀಕಾರ ಮಾಡಿದವು. ವಾಯು ಆ ಎಲ್ಲಾ ಬೆವರ ಹನಿಗಳನ್ನು ಒಂದು ಕಡೆ ಕೂಡಿಸಿದ. ಸೋಮ, ವನಸ್ಪತೀಶನಾದ ಸೋಮ ಅದಕ್ಕೆಲ್ಲ ಒಂದು ಪೋಷಣೆಯನ್ನ ಒದಗಿಸಿದ. ಹೀಗೆ ಆ ವೃಕ್ಷಗಳ ಮಗಳಾದಳು ಈ ಮಾರಿಷ. ಮೂಲತಃ ಕಂಡು ಮತ್ತೆ ಪ್ರಮ್ಲೋಚ ಇವರಿಬ್ಬರ ಈ ದಂಪತಿಗಳ ಮಗಳಾಕೆ. ಅವನು ಮುಂದೆ ಬ್ರಹ್ಮಪಾರ ಸ್ತೋತ್ರವನ್ನು ಕಂಡುಕೊಂಡು ಊರ್ಧ್ವಭಾವವಾಗಿ ತಪಸ್ ಮಾಡಿ ಪರಮಾತ್ಮನ ಸಾನ್ನಿಧ್ಯವನ್ನ ಪಡೆದ. ಆ ಋಷಿಗಳು, ಆ ಪ್ರಚೇತಸರು, ಬ್ರಹ್ಮಪಾರ ಸ್ತೋತ್ರ ಯಾವುದು, ಅದನ್ನ ನೀನು ನಮಗೆ ಹೇಳು ಅಂತ ಚಂದ್ರನನ್ನು ಕೇಳಿದಾಗ ಚಂದ್ರ ಈ ಸ್ತೋತ್ರವನ್ನ ಹೇಳಲಿಕ್ಕೆ ತೊಡಗಿದ. ನಮ್ಮಲ್ಲಿರುವಂತಹ ರಾಗಾದಿ ದೋಷಗಳು ಪರಿಹಾರ ಕಾಣುತ್ತವೆ. ಈಗ ನಾನು ಇದರ ಆರಂಭದಲ್ಲಿ ಒಂದು ಮಂಗಳ ರೂಪವಾಗಿ ಒಂದು ಶ್ಲೋಕವನ್ನು ಹೇಳಿದೆ. ಬ್ರಹ್ಮಾಕ್ಷರಮಜಂ ನಿತ್ಯಂ ಯಥಾಸೋ ಪುರುಷೋತ್ತಮ. ಪುರುಷೋತ್ತಮನಾದ ಭಗವಂತ ಗುಣಪೂರ್ಣನಾಗಿದ್ದಾನೆ, ಜನ್ಮರಹಿತನಾಗಿದ್ದಾನೆ. ಈ ಒಂದು ಸಂಗತಿಯನ್ನು ನಾವು ಅನುಸಂಧಾನ ಮಾಡಿದ್ದರಿಂದ ನಮ್ಮಲ್ಲಿರುವಂತಹ ರಾಗಾದಿ ದೋಷಗಳೆಲ್ಲವೂ ಪರಿಹಾರ ಕಾಣಲಿ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಹೀಗೆ ನಾವು ಆ ಪರಬ್ರಹ್ಮನನ್ನ ದೋಷರಹಿತ ಜನ್ಮರಹಿತ ಅಂತ ಉಪಾಸನೆ ಮಾಡಿ ನಾವು ಅಂಥದೇ ಒಂದು ಜನ್ಮರಹಿತವಾದ ರಾಗಾದಿ ರಹಿತವಾದ ಸ್ಥಿತಿಯನ್ನು ಪಡೆಯೋಣ ಅಂತ ಅನ್ನೋದು ಆ ಬ್ರಹ್ಮಪಾರ ಸ್ತೋತ್ರದ ಒಂದು ಉದ್ದೇಶ. ಹೀಗೆ ಆ ಬ್ರಹ್ಮಪಾರ ಸ್ತೋತ್ರದಲ್ಲಿ ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅನ್ನುವ ಉಪನಿಷತ್ತಿನ ಒಂದು ಅನುಸಂಧಾನ ಇದೆ. ಮತ್ತೆ ನಾವು ನಮ್ಮ ರಾಗಾದಿ ದೋಷಗಳಿಂದ ಕಲುಷಿತವಾದಂತಹ ವ್ಯಕ್ತಿತ್ವವನ್ನ ಬದಿಗಿಟ್ಟು ಅದನ್ನು ಕಳೆದುಕೊಂಡು ಶುದ್ಧವಾದಂತಹ ವ್ಯಕ್ತಿತ್ವವನ್ನು ಪಡ್ಕೊಳ್ಬೇಕಾದಂತಹ ಒಂದು ಅನುಸಂಧಾನವು, ಮನೋವಿಶ್ಲೇಷಣಾ ರೂಪವಾದಂತಹ ರೀಫ್ರೇಮಿಂಗ್ ರೂಪವಾದಂತಹ ಒಂದು ಅನುಸಂಧಾನವೂ ಕೂಡ ಇಲ್ಲಿದೆ. ಹೀಗೆ ನಮ್ಮ ಒಟ್ಟಾರೆ ದೈನಂದಿನ ಧಾರ್ಮಿಕ ಚಟುವಟಿಕೆಗಳೆಲ್ಲ ಮನೋವಿಶ್ಲೇಷಣಾ ರೂಪವಾದದ್ದೇ, ಸೈಕೋಥೆರಪಿ ರೂಪವಾದದ್ದೇ. ಸಂಧ್ಯಾ ವಂದನೆ, ದೇವರ ಪೂಜೆ ಇತ್ಯಾದಿ ಎಲ್ಲವೂ ಕೂಡ ವಿಶೇಷತಃ ದೇವರ ಪೂಜೆ ಮಾಡುವಾಗ ನಮ್ಮೆಲ್ಲ ದೋಷಗಳನ್ನು ನಾವು ಕಳ್ಕೊಳ್ಬೇಕು ಅನ್ನುವಂಥ ಎಚ್ಚರ. ದೋಷಗಳು ನಮಗೆ ಈಗ ಇವೆ, ನಾವು ದೋಷ ರಹಿತರೇನಲ್ಲ ಅನ್ನುವ ಎಚ್ಚರ. ದೋಷಗಳನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಸಂತೋಷ ಕೂಡ ಭಗವಂತನ ಧ್ಯಾನದಿಂದ, ಅದೆಲ್ಲ ಈ ಬ್ರಹ್ಮಪಾರ ಸ್ತೋತ್ರದಿಂದ ಕಾಣುತ್ತದೆ. ನನಗೆ ಸಿಕ್ಕಂಥ ಮತ್ತೊಂದು ಹಿನ್ನೆಲೆ, ಈ ಬ್ರಹ್ಮಪಾರ ಸ್ತೋತ್ರದ ಹಿನ್ನೆಲೆ, ಅದನ್ನು ಮತ್ತೊಬ್ಬರು ಆತ್ಮೀಯರು ಕಳಿಸಿದ್ರು. ಅದರಲ್ಲಿ ಧ್ರುವ ಚಕ್ರವರ್ತಿಯ ವಂಶದಲ್ಲಿ ಪ್ರಾಚೀನ ಬರಿಹಿ ಅಂತ ರಾಜ ಇದ್ದ. ಅವನ ಮಕ್ಕಳು ಈ ಪ್ರಾಚೇತಸರು ಅಂತ ಇದು ಬಂದಿದೆ. ಆ ಪುರಾಣದ ಕಥೆಗಳನ್ನ ನಾನು ವಿವರವಾಗಿ ನೋಡ್ಲಿಕ್ಕೆ ಹೋಗಲಿಲ್ಲ. ಅಲ್ಲೊಂದು ಕಡೆ ಪೃಥು ಅಂತ ಬಂತು, ಮುಂದೆ ಧ್ರುವ ಅಂತ ಬಂತು. ಅದೇ ವಂಶದಲ್ಲೇ ಮುಂದೆ ಧ್ರುವನು ಹುಟ್ಟಿದ್ದಿರಬೇಕು. ನಾನು ಅದನ್ನು ಹೆಚ್ಚು ನೋಡ್ಲಿಕ್ಕೆ ಹೋಗಲಿಲ್ಲ. ಈಗ ಇವರೆಲ್ಲರೂ ಭಗವಂತನನ್ನಾದಂತಹ ವಿಷ್ಣುವನ್ನು ಉದ್ದೇಶಿಸಿ ತಪಸ್ಸು ಮಾಡಿದ್ರು ಅಂತ ಅಲ್ಲಿಯೂ ಇದೆ. ಮತ್ತೆ ಅವು ಪ್ರಾಚೇತಸರು ಸಮುದ್ರವನ್ನು ಬಿಟ್ಟು ಮೇಲೆ ಬಂದಾಗ ಎಲ್ಲ ಕಡೆ ಗಿಡ ಗಂಟೆಗಳು ಹರಡಿದ್ದು, ಆ ಕಥೆ ಎಲ್ಲವೂ ಕೂಡ ಸಮಾನವಾಗಿದೆ. ಚಂದ್ರನ ಪ್ರಾರ್ಥನೆಗೆ ಅನುಸಾರವಾಗಿ ಅವರೆಲ್ಲ ವನದ ನಾಶವನ್ನು ತಪ್ಪಿಸಿದ್ರು, ಆ ಕನ್ಯೆಯನ್ನು ಸ್ವೀಕಾರ ಮಾಡಿದ್ರು. ಆ ಕನ್ಯೆ ಯಾರು ಏನು ಅಂತ ಕಥೆಯನ್ನು ಹೇಳುವಂತ ಕೇಳ್ಕೊಂಡ್ರು. ಈ ಕಂಡು ಋಷಿಯ ಬಗ್ಗೆ ಆತ ಗೋಮತಿ ನದಿ ತೀರದಲ್ಲಿದ್ದ ಅಂತ ಹೀಗೆ ಕಂಡು ಬಂದಿದೆ ಒಂದು ಕಡೆ. ಹೀಗೆ ಈ ವಿಷ್ಣು ಪುರಾಣದ್ದೇ ಆದ ಈ ಕಥೆಯನ್ನ ಬಹಳ ಹಿಂದೆನೆ ಒಬ್ರು ಯಾರೋ ಜ್ಞಾನಿಗಳಾದವರು ಆ ಕಥೆಯ ಹಿನ್ನೆಲೆ ಸಮೇತ ಮುದ್ರಿಸಿದ್ದಾರೆ. ಅದನ್ನು ಕೂಡ ನನಗೆ ಒಬ್ರು ಆತ್ಮೀಯರು ಕಳಿಸಿದ್ರು. ಅದರ ಜೊತೆಗೆ ಶ್ರೀನಿಧಿ ಆಚಾರ್ಯ ಪ್ಯಾಟಿ ಅವರು ತತ್ವವಾದದಲ್ಲಿ, ನಮ್ಮ ಅಖಿಲ ಭಾರತ ಮಾಧ್ಯಮ ಮಹಾಮಂಡಲದ ತತ್ವವಾದದಲ್ಲಿ ಅದು ಬಂದದ್ದನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಈ ಎರಡು ಮೂಲಗಳಲ್ಲಿ ಆ ಸಮಾನವಾದಂತಹ ಕಥೆಯೇ ಇದೆ. ಚಂದ್ರ, ವನದೇವತೆಗಳೆಲ್ಲರೂ ಕೂಡ ಮಗುವನ್ನು ಸಾಕಿದ್ರು ಅಂತಿದೆ. ಈ ಚಂದ್ರ ಆ ಪ್ರಾಚೇತಸರ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಈ ಬ್ರಹ್ಮಪಾರ ಸ್ತೋತ್ರವನ್ನ ಅವರಿಗೆ ಹೇಳಿ ತೋರಿಸಿದ ಅನ್ನೋದು ನಮಗೆ ಈ ಕಂಡು ಬರ್ತದೆ. ಈಗ ಈ ಬ್ರಹ್ಮಪಾರ ಸ್ತೋತ್ರದ
ತಾತ್ಪರ್ಯವನ್ನ ಮತ್ತು ಅದರ ಅನ್ವಯಾರ್ಥವನ್ನು ಒಂದಿಷ್ಟು ನಾವು ಗಮನಿಸೋಣ. ಪ್ರಚೇತಸ ಊಚು, ಪ್ರಚೇತಸರು ಚಂದ್ರನನ್ನು ಕೇಳಿದ್ದು. ಬ್ರಹ್ಮಪಾರಂ ಮುನೇಹೇ ಶ್ರೋತಂ, ಮುನೇಹೇ ಅಂತ ಷಟ್ಟಿ ವಿಭಕ್ತಿ ಏಕವಚನ. ಹಯೋಧನ ಪುರಾಣಿಕಾಚಾರ್ಯರು ಬರೆದ ಪುಸ್ತಕದಲ್ಲಿ ಬ್ರಹ್ಮಪಾರಂ ಮುನೇ ಶ್ರೋತಂ ಅಂತ ಹೀಗೆ ಮುನೇ ಅಂತ ಹೇಳಿ ಸಂಬೋಧನ ಪ್ರಥಮಾ ವಿಭಕ್ತಿ ಇದೆ. ಅದಕ್ಕೆ ಅರ್ಥವನ್ನ ಜ್ಞಾನಿಯಾದ ಚಂದ್ರನೇ, ಮುನಿ ಅಂದ್ರೆ ಜ್ಞಾನಿ, ಜ್ಞಾನಿಯಾದ ಚಂದ್ರನೇ ಅಂತ ಅವರು ಅನುವಾದ ಮಾಡಿದ್ದಾರೆ. ಮುನೇಹೆ ಅಂತೇಳಿ ನಮಗೆ ಬೇರೆ ಕಡೆ ಕಂಡು ಬರ್ತದೆ. ಮುನಿಯಾದ ಋಷಿಯಾದಂಥ ಕಂಡು ಅಂತ ಅರ್ಥ. ಕಂಡು ಅನ್ನೋ ಹೆಸರು ಆ ಶ್ಲೋಕದಲ್ಲಿ ಬರಲಿಲ್ಲ, ಅದು ಮುಂದೆ ಜಪತಾ ಕಂಡುನಾದೇವ ಅಂತ ಮುಂದೆ ಬರ್ತದೆ. ಮುನೇಹೆ ಮುನಿಯಾದ ಕಂಡುವಿನ ಆ ಒಂದು ಸ್ತೋತ್ರ ಏನಿದೆ, ಬ್ರಹ್ಮಪಾರ ಸ್ತೋತ್ರ, ಅದನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಇದನ್ನ ಅವ್ರು ಹೇಳಿದ್ದು. ಮುನೇ ಜ್ಞಾನಿಯಾದ ಚಂದ್ರನೇ, ಅಥವಾ ಚಂದ್ರನೇ ಅಂತ ಅಧ್ಯಾಹಾರ ಮಾಡಿಕೊಂಡು ಮುನೇಹೆ ಕಂಡು ಋಷೇಹೆ ಬ್ರಹ್ಮಪಾರಂ ಪರಮಂ ಸ್ತವಂ ಶ್ರೋತುಮಿಚ್ಛಾವಹ. ಪರಮಂ ಶ್ರೇಷ್ಠವಾದ ಸ್ತೋತ್ರವನ್ನು, ಯಾವ ಸ್ತೋತ್ರವನ್ನು ಅಂತ ಬ್ರಹ್ಮಪಾರ ಸ್ತೋತ್ರವನ್ನು ಶ್ರೋತುಮಿಚ್ಛಾವಹ ಕೇಳಲು ಅಪೇಕ್ಷೆ ಪಡ್ತೇವೆ. ಏನ ಸ್ತೋತ್ರೇಣ, ಯಾವ ಸ್ತೋತ್ರದ ಮೂಲಕವಾಗಿ ಜಪತಾ ಕಂಡುನ ಜಪ ಮಾಡ್ತಾ ಇದ್ದಂಥ ಕಂಡು ಋಷಿಯಿಂದ ದೇವನಾದ ಕೇಶವ ಆರಾಧಿಸಲ್ಪಟ್ಟನು ಅಂತ ಹೀಗೆ ಅದರ ಪ್ರಶ್ನದಾರ್ಥ. ಇದಕ್ಕಿಂತ ಪೂರ್ವಭಾವಿಯಾಗಿ ಆ ಬ್ರಹ್ಮ ಪಾರಸ್ತೋತ್ರ ಅಂತ ಇಷ್ಟು ಶಬ್ದ ಇದೆಯಲ್ಲ, ಆ ಬ್ರಹ್ಮ ಪಾರಸ್ತೋತ್ರ ಅಂತ ಅನ್ನೋದಕ್ಕೂ ಕೂಡ ಏನು ಅರ್ಥ, ಬ್ರಹ್ಮ ಪಾರಸ್ತೋತ್ರ ಅಂತ ಕರೀತಾರೆ ಯಾಕೆ? ಸ್ತೋತ್ರ ಅಂತ ನಮ್ಗೆ ಗೊತ್ತು, ಭಗವಂತನ ಸ್ತೋತ್ರ ಇದು. ಬ್ರಹ್ಮ ಪಾರಸ್ತೋತ್ರ ಹೇಗೆ ಅಂತ ಅನ್ನೋದನ್ನ ನಾವು ಮೂರು ರೀತಿಯಾಗಿ ವ್ಯಾಖ್ಯಾನಿಸಬಹುದು ಅಂತ ನನಗೆ ಕಾಣಿಸ್ತದೆ. ಬ್ರಹ್ಮ ಅಂದ್ರೆ ಗುಣಪೂರ್ಣನಾದಂಥ ಪರಮಾತ್ಮ, ಅವನು ಪಾರ, ಈ ಸಂಸಾರವೆಂಬ ಅರಣ್ಯ ಸಾಗರ ಏನಿದೆ ಇದರ ಇನ್ನೊಂದು ತೀರವಾಗಿದ್ದಾನೆ. ಬ್ರಹ್ಮಚ ತತ್ ಪಾರಂಚ ಬ್ರಹ್ಮಪಾರಂ, ಬ್ರಹ್ಮಪಾರಸ್ಯ ಸ್ತೋತ್ರಂ ಬ್ರಹ್ಮಪಾರ ಸ್ತೋತ್ರಂ. ಪರಮಾತ್ಮನೇ ಬ್ರಹ್ಮವೂ ಆಗಿದ್ದಾನೆ, ಪಾರವೂ ಆಗಿದ್ದಾನೆ. ಅದಕ್ಕಾಗಿ ಬ್ರಹ್ಮಪಾರಸ್ಯ ಸ್ತೋತ್ರಂ ಬ್ರಹ್ಮಪಾರ ಸ್ತೋತ್ರಂ ಅಂತ ಇದು ಮೊದಲನೇ ಅರ್ಥ. ಆ ಸೋಮ ಉವಾಚ ಅಂತ ಚಂದ್ರ ಹೇಳುವುದು ಮೊದಲನೇ ಶ್ಲೋಕ ಇದೆಯಲ್ಲ, ಪಾರಂ ಪರಂ ವಿಷ್ಣು ಅನಂತ ಪಾರಹ ಅಂತ ಹೇಳಿ, ಅಲ್ಲಿ ಪಾರಂ ಅಂತನ್ನುವಲ್ಲಿ ಪಾರಂ ಪರಂ, ಪರಂ ಅಂದ್ರೆ ಇನ್ನೊಂದು ಅಂತ ಅರ್ಥ. ಸಂಸಾರ ಸಾಗರದ ಇನ್ನೊಂದು ತೀರವಾಗಿದ್ದಾನವನು. ಹಯೋಧನ ಪುರಾಣಿಕಾಚಾರ್ಯದಕ್ಕೆ ಅರ್ಥ ಬರೆದಿದ್ದಾರೆ. ಮತ್ತೊಬ್ಬರು ಪ್ರಾಚೀನ ಹಿಂದಿನ, ಬಹಳ ಹಿಂದಿರ್ಲಿಕ್ಕಿಲ್ಲ, ಒಂದು 10-20 ವರ್ಷದ ಹಿಂದಾದ್ರು, 30-40 ವರ್ಷದ ಹಿಂದಾದ್ರೂ ಕೂಡ ಯಾರೋ ಒಬ್ರು ಜ್ಞಾನಿಗಳು ಅದನ್ನು ಅನುವಾದಿಸಿದ್ರು. ಅದನ್ನು ಒಬ್ರು ಆತ್ಮೀಯರು ಕಳಿಸಿಕೊಟ್ಟಿದ್ದಾರೆ. ಪರಂಪಾರಂ, ಸಂಸಾರ ಸಾಗರದ ಇನ್ನೊಂದು ಪಾರ ಈ ವಿಷ್ಣು, ಈ ಭಗವಂತ ಏನಿದ್ದಾನೆ. ಪರಂ ಅಂದ್ರೆ ಇನ್ನೊಂದು, ಪಾರಂ ತೀರವಾಗಿದ್ದಾನೆ. ಹೀಗೆ ಪರಮಾತ್ಮನೇ ತೀರವಾಗಿದ್ದಾನೆ. ಅದರಿಂದ ಬ್ರಹ್ಮಚತತ್ ಪಾರಂ ಅಂತ ಬ್ರಹ್ಮಪಾರಂ ಅಂತ ಅದಕ್ಕಾಗಿ ನಾನು ಹಾಗೊಂದು ವ್ಯಾಖ್ಯಾನ ಮಾಡ್ಕೊಂಡಿದ್ದೇನೆ. ಉಪನಿಷತ್ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವರ್ಣಿಸಿರುವಂತೆ ಸಂಸಾರ ಸಾಗರದ ಇನ್ನೊಂದು ತೀರವೂ ಅವನೇ, ನಾವಿಲ್ಲಿ ನೋಡ್ತಾ ಇರುವಂತೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವಂತೆ ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ಥ ಏನಂ ಸೇತುಮಾಪ್ಯ ಅನೇನೈವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತೆ ಅಂತ. ಸಂಸಾರವೆಂಬ ಸಾಗರವನ್ನ, ಸಂಸಾರವೆಂಬ ಈ ಭಯಂಕರವಾದ ನದಿಯನ್ನು ದಾಟ್ಲಿಕ್ಕೆ ಇರುವಂತಹ ಸೇತುವೆಯೂ ಅವನೇ, ಆ ಕಡೆಯ ದಡವೂ ಅವನೇ. ಇದು ನಮಗೆಲ್ಲ ಈ ಬ್ರಹ್ಮಪಾರ ಸ್ತೋತ್ರದಿಂದ ಮತ್ತೆ ಆ ಸೂತ್ರ ಭಾಷೆಯಿಂದ ತಿಳಿದು ಬರುವಂತಹ ಅಂಶ. ನಮಗೆ ಈ ಜಗತ್ತಿನಲ್ಲಿ ಆದ್ರೆ ದಾಟ್ಲಿಕ್ಕಿರುವಂತಹ ಸೇತುವೆ ಒಂದು ಬೇರೆ, ಹೋಗ್ಲಿಕ್ಕೆ ಅಲ್ಲಿ ಹೋಗಿ ತಲುಪಬೇಕಾಗಿರುವಂತಹ ತೀರ ಒಂದು ಬೇರೆ. ಆ ತೀರದಲ್ಲಿ ನಮ್ಮ ಊರು, ಆ ತೀರದ ಊರಿನಲ್ಲಿರುವಂತಹ ಒಂದು ಮನೆಯಲ್ಲಿ ನಮ್ಮವರು ಇರೋದು. ಆದ್ರೆ ಇಲ್ಲಿ ಸಂಸಾರವೆಂಬ ಸಾಗರವನ್ನು ದಾಟ್ಲಿಕ್ಕೆ ಬೇಕಾಗಿರುವಂತಹ ಸೇತುವೆಯೂ ಪರಮಾತ್ಮನೆ, ಆ ಕಡೆ ತೀರವೂ ಪರಮಾತ್ಮನೆ. ಅದು ಬಹಳ ವಿಶಿಷ್ಟವಾದಂಥ ಸಂಗತಿ. ಅವನೇ ತೀರ, ಅವನೇ ಸೇತುವೆ ಅನ್ನೋದು ಒಂದು ಅನುಸಂಧಾನ. ಅಥವಾ ಆ ತೀರಕ್ಕೆ ಅವನು ನಿಯಾಮಕ ಆದ್ರಿಂದ ಅವನೇ ತೀರ ಅಂತ ಇಲ್ಲಿ ಹೇಳಿದ್ದಾರೆ. ಯತಧೀನಂ ಯಸ್ಯ ಸತ್ತ ತತ್ತದಿತ್ಯೇವ ರೋಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಒಂದು ಯಾವುದಾದ್ರೂ ವಸ್ತು ಒಬ್ಬ ಬಲಿಷ್ಠನಾದ ವ್ಯಕ್ತಿ ಅಧೀನವಾಗಿದ್ರೆ ಆ ವಸ್ತುವನ್ನು, ಆ ವ್ಯಕ್ತಿಯನ್ನು ಅಭಿನ್ನ ಅಂತ ಹೇಳಿಬಿಡ್ತಾರೆ. ಆ ಥರ ಇದು ಅಭಿನ್ನ ಅಂತ ಹೇಳಿದ ಅಭಿಪ್ರಾಯ. ನಮಃ ಪಾರ್ಯಾಯ ಚ ವಾರ್ಯಾಯ ಚ ಅಂತ ರುದ್ರಾಧ್ಯಾಯದಲ್ಲಿ
ಸಂಸಾರವೆಂಬ ಸಾಗರದ ಒಂದು ತೀರ ಅವನೇ ಆಗಿದ್ದಾನೆ, ಆ ತೀರಕ್ಕೆ ಅವನೇ ನಿಯಾಮಕನಾಗಿದ್ದಾನೆ ಅಂತ ವರ್ಣನೆ ಕೂಡ ಮಾಡ್ತಾರೆ. ಹೀಗೆ ಪರಮಾತ್ಮನೇ ಸಂಸಾರ ಸಾಗರದ ಇನ್ನೊಂದು ತೀರವಾಗಿದ್ದಾನೆ. ಆದ್ರಿಂದ ಅವನೇ ಬ್ರಹ್ಮನಾಗಿದ್ದಾನೆ. ಬ್ರಹ್ಮಚಿತ್ ಪಾರಂಚ ಬ್ರಹ್ಮಪಾರಂ, ಬ್ರಹ್ಮಪಾರಸ್ಯ ಸ್ತೋತ್ರಂ ಬ್ರಹ್ಮಪಾರ ಸ್ತೋತ್ರಂ ಅಂತ ಈಗ ಅದನ್ನ ನಾವು ತಿಳ್ಕೊಳ್ಬಹುದು. ಈ ಬ್ರಹ್ಮಪಾರ ಅನ್ನೋ ಶಬ್ದಕ್ಕೆ 3 ರೀತಿ ಅರ್ಥ ಹೇಳ್ಬೋದು ಅಂತ ಹೇಳಿದ್ನಲ್ಲ, ಅದನ್ನ ಕ್ರಮವಾಗಿ ಅಲ್ಲಿ ಮುಂದೆ ಏನು ಅರ್ಥಗಳು ಬರ್ತಾವಲ್ಲ, ನಾನು ಆ ಸಂದರ್ಭದಲ್ಲಿ ಅದನ್ನ ಹೇಳ್ತಾನೆ ಹೋಗ್ತೇನೆ, ನೀವು ಅದನ್ನ ಗಮನಿಸಬೇಕು. ಪಾರಂ ಪರಂ ವಿಷ್ಣು, ವಿಷ್ಣು ಅಂದ್ರೆ ವ್ಯಾಪಕನಾದಂತಹ ಈ ಪರಮಾತ್ಮ. ಅನಂತ ಪಾರಹ, ಅಪಾರವಾದಂತಹ ಮಹಿಮಾವುಳ್ಳವನು. ಪಾರ ಅಂದ್ರೆ ಇನ್ನೊಂದು ತೀರ ಅಂತ ಅರ್ಥ, ಆ ಕಡೆ ತೀರ ಅಂತ ಅರ್ಥ. ಇವನು ಅನಂತ ಪಾರನಾಗಿದ್ದಾನೆ. ಇವನ ಗುಣದ ಒಂದು ಸೀಮೆ, ಇವನ ಕರುಣೆಯ ಸೀಮೆ, ಇವನ ಜ್ಞಾನದ ಸೀಮೆ, ಇದೆಲ್ಲವೂ ಕೂಡ ಅನಂತವಾಗಿದೆ. ಅದಕ್ಕಾಗಿ ಅವನನ್ನು ಅನಂತ ಪಾರ ಅಂತ ವರ್ಣನೆ ಮಾಡಿದ್ದಾರೆ. ನೀವು ಈ ಸ್ತೋತ್ರವನ್ನು ಗಮನಿಸುವಾಗ ಕೆಲವು ಕಡೆ ಪಾರಂಪರಂ ವಿಷ್ಣು ಅಪಾರ ಪಾರ ಅಂತನೂ ಪಾಠ ಇರಬಹುದು. ಹಾಗೇನೂ ಇದ್ರೂ ಅದೇನು ತಪ್ಪಲ್ಲ. ಅಪಾರ ಪಾರ ಅಂದ್ರೂ ಅನಂತ ಪಾರ ಅಂದ್ರೂ ಅರ್ಥ ಒಂದೇ. ಅಪಾರ ಅಂತಂದ್ರೆ ತೀರವೇ ಇಲ್ಲದೆ ಇರುವಂತಹದ್ದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಅನಂತ ಅಂತಂದ್ರೆ ಅದಕ್ಕೂ ಕೊನೆ ಇಲ್ಲದೆ ಇರುವುದು ಅಂತ ಅರ್ಥ ಆಗ್ತದೆ. ಅದರಲ್ಲಿ ಅನಂತ ಪಾರ ಅಂತಿದ್ರೆ ಹೆಚ್ಚು ಯೋಗ್ಯ ಅಷ್ಟೇ ಅರ್ಥದ ದೃಷ್ಟಿಯಿಂದ. ಪರಹ ಪರಾಣಾಂ ಅಪಿ, ಪರಾಣಾಂ ಅತ್ಯಂತ ಶ್ರೇಷ್ಠರಾದಂತಹ ಬ್ರಹ್ಮರುದ್ರಾದಿ ದೇವತೆಗಳಿಗೂ ಕೂಡ ಪರರು ಅಂದ್ರೆ ಶ್ರೇಷ್ಠರು. ಪರ ಅಂದ್ರೆ ಇನ್ನೊಬ್ಬ ಅಂತನೂ ಅರ್ಥ ಇದೆ, ಪರರು ಅಂದ್ರೆ ಶ್ರೇಷ್ಠರು ಅಂತನೂ ಅರ್ಥ ಇದೆ. ಪರಾಣಾಂ ಅಪಿ, ಶ್ರೇಷ್ಠರಾದ ಬ್ರಹ್ಮರುದ್ರಾದಿಗಳಿಗೂ ಕೂಡ ಇವನು ಪರಹ ಶ್ರೇಷ್ಠನಾಗಿದ್ದಾನೆ. ಪಾರಪಾರಹ, ಪಾರಪಾರಹ ಅಂತಂದ್ರು ಹಿಂದೆ ಅನಂತ ಪಾರಹ ಅಂತೇನು ಬಂತು, ಅದೆಲ್ಲದಕ್ಕೂ ಕೂಡ ಅರ್ಥ ಒಂದೇ. ಪಾರಪಾರಹ ಅಂತನ್ನೋ ಶಬ್ದಕ್ಕೆ ಈಗೊಂದು ಅರ್ಥವನ್ನು ಹೇಳ್ಬೋದಾಗಿದೆ. ಪಾರಪಾರಹ ಅಂತಂದ್ರೆ ಈ ಪಾರ ಅಂದ್ರೆ ಸಂಸಾರ ಸಾಗರದ ಇನ್ನೊಂದು ತೀರ ಅಂದ್ರೆ ಈ ಲಕ್ಷ್ಮೀದೇವಿ, ಅವಳಿಗೂ ಅವನು ಪಾರನಾಗಿದ್ದಾನೆ. ಚತುರ್ಮುಖಾದಿ ದೇವತೆಗಳು ಎಲ್ಲರೂ ಕೂಡ, ನಮ್ಮನ್ನು ಹಿಡಿದು ಚತುರ್ಮುಖಾದಿ ದೇವತೆಗಳೆಲ್ಲರೂ ಕೂಡ ಸಂಸಾರ ಸಾಗರದಲ್ಲಿ ಬಿದ್ದವರೇ. ಆದ್ರಿಂದ ಅವ್ರು ಯಾರು ಕೂಡ ಪಾರರಲ್ಲ, ಸಂಸಾರ ಸಾಗರದಲ್ಲೇ ಇರುವಂತವ್ರು, ಇದ್ದದನ್ನು ದಾಟಿದಂಥವ್ರು, ದಾಟಬೇಕಾದವರು. ಆದ್ರೆ ಲಕ್ಷ್ಮೀದೇವಿ ಪಾರ ಅಂತ ಕರೆಸ್ಕೊಂಡಿದ್ದಾಳೆ. ಯಾಕೆಂದ್ರೆ ಅವಳು ಸಂಸಾರ ಸಾಗರದಲ್ಲಿ ಬಿದ್ದವಳೇ ಅಲ್ಲ, ಮತ್ತೆ ಅವಳ ಅನುಗ್ರಹದಿಂದಲೇ ಉಪಾಸ್ಯತಾಂ ಶ್ರೇಯಂ ಅವ್ಯಕ್ತ ಸಂಜ್ಞಾಂ ಭಕ್ತ್ಯಾ ಮತ್ಯೋ ಮುಚ್ಯತೆ ಸರ್ವಬಂಧೈಹಿ ಅಂತ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಉದ್ಧರಿಸುವ ಒಂದು ವಾಕ್ಯದಂತೆ ಲಕ್ಷ್ಮೀದೇವಿಯನ್ನು ಉಪಾಸಿಸಿ ನಾವು ಈ ಪ್ರಕೃತಿ ಬಂಧನವನ್ನು ದಾಟಬೇಕಾಗ್ತದೆ. ಅದಕ್ಕಾಗಿ ಪಾರ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗಿಂತ ಹೆಚ್ಚಿನ ಪಾರ ತೀರ ಇವನಾಗಿದ್ದಾನೆ ಅಂತ ಅದರ ಅರ್ಥ. ಪರಾಣಾಮಪಿ ಪಾರಹ ಅನ್ನುವಲ್ಲಿ ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಶ್ರೇಷ್ಠರಾದ ಚತುರ್ಮುಖ ಬ್ರಹ್ಮಾದಿಗಳಿಗಿಂತಲೂ ಅವನು ಪರ ಶ್ರೇಷ್ಠ. ಪಾರಪಾರಹ ಅಂತಲ್ಲಿ ಪಾರ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೂ ಇವನು ಪಾರನಾಗಿದ್ದಾನೆ, ಅವಳಿಗಿಂತ ಹೆಚ್ಚಿನ ಮಹಿಮೆ ಉಳ್ಳವನಾಗಿದ್ದಾನೆ ಅಂತ ಅದನ್ನ ನಾವು ತಿಳ್ಕೊಳ್ಬಹುದು. ನೀವು ಈ ಸ್ತೋತ್ರವನ್ನ ಗಮನಿಸಿದ್ರೆ ಅದು ಆ ಪಾದಗಳೇ ಸ್ವಲ್ಪ ಹಿಂದೆ ಮುಂದೆ ಕಾಣಿಸ್ತವೆ. ನಾನು ಒಂದು ಪುಸ್ತಕ ಓದ್ತಿದ್ದೇನೆ, ಅಲ್ಲಿ ಪಾರಂಪರಂ ವಿಷ್ಣು ಅಪಾರ ಪಾರಹ ಪರಃ ಪರೇಭ್ಯ ಪರಮಾರ್ಥ ರೂಪಿ ಅಂತಿದೆ. ಈ ಪರಃ ಪರೇಭ್ಯ ಪರಮಾರ್ಥ ರೂಪಿ ಅನ್ನುವುದು ಇನ್ನೊಂದು ಪಾಠದಲ್ಲಿ 4ನೇ ಪಾದವಾಗಿದೆ. ಅಲ್ಲಿ 4ನೇ ಪಾದವಾಗಿದ್ದು ಇಲ್ಲಿ 2ನೇ ಪಾದ, ಇಲ್ಲಿ 2ನೇ ಪಾದವಾಗಿದ್ದು ಅಲ್ಲಿ 4ನೇ ಪಾದ. ಈಗೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆ. ಅದರಲ್ಲೇನು ಹೆಚ್ಚಿನ ಅರ್ಥ ಏನು ವ್ಯತ್ಯಾಸ ಆಗೋದಿಲ್ಲ. ಸ ಬ್ರಹ್ಮಪಾರಃ ಪರಪಾರಭೂತಃ ಪರಃ ಪರೇಭ್ಯ ಪರಮಾರ್ಥ ರೂಪಿ. ನಾವೀಗ ಪರಾಣಾಂ ಅಪಿ ಪಾರಹ, ಪರಾಣಾಮಪಿ ಪರಹ ಮತ್ತೆ ಪಾರಪಾರಹ ಅನ್ನೋ ಶಬ್ದಕ್ಕೆ ಅರ್ಥವನ್ನು ನೋಡಿ ಆಗಿದೆ. ಇನ್ನೀಗ ಪರಃ ಪರೇಭ್ಯ ಪರಮಾರ್ಥ ರೂಪಿ ಮತ್ತೆ ಅದಕ್ಕಿಂತ ಹಿಂದಿನ ಪಾದ ಸ ಬ್ರಹ್ಮಪಾರಃ ಪರಪಾರಭೂತಃ, ಇವೆರಡು ಅರ್ಥಗಳನ್ನ ನಾವು ನೋಡಬೇಕಾಗಿದೆ. ಇದು ನೋಡಿ, ಸಹ ಬ್ರಹ್ಮಪಾರಃ, ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ. ಆ ವೇದದ ಅಂತಿಮ ಲಕ್ಷ್ಯ ಇವನು ಅಂತನ್ನೋದು ಅದರ ಅರ್ಥ. ಸಂಸಾರ ಸಾಗರದ ಆಚೆಯ ದಡದಲ್ಲಿರುವಂಥವನು ಇವನು, ನಮ್ಮೆಲ್ಲರಿಂದಲೂ ಪ್ರಾಪ್ಯನಾದವನು ಅಂತ ಆ ಪರಮಾತ್ಮನನ್ನು ಸ್ತುತಿಸುವುದೇ ಈ ವೇದಗಳ ಒಂದು ಉದ್ದೇಶ. ಆಚಾರ್ಯರು ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ ಬಿಜಾನತಾಂ ಋಗಾದಿ ಪಂಚದಹ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತೆ. ಋಕ್ ಮೊದಲಾದ 4 ವೇದಗಳು ಮತ್ತೆ ಇತಿಹಾಸ ಪುರಾಣ ಅನ್ನುವಂಥದ್ದು 5ನೇದ್ದು.
ಈ 5 ರೂಪವಾಗಿರುವಂತಹ ಈ ಶಬ್ದ ಬ್ರಹ್ಮ ಏನಿದೆ ನೋಡಿ, ಅಂದ್ರೆ ವೇದ ರಾಶಿ, ಅದನ್ನ ಬ್ರಹ್ಮ ಅಂತ ಹೇಳ್ತಾರೆ. ಆ ಶಬ್ದ ಬ್ರಹ್ಮ ಅನ್ನೋದು ಬ್ರಹ್ಮೈವ ಉಕ್ತ, ಪರಮಾತ್ಮನನ್ನ ವರ್ಣನೆ ಮಾಡಿಯೇ ಶಬ್ದ ಬ್ರಹ್ಮ ಪ್ರಶಾಮ್ಯತೆ, ಆವಾಗ ಅದಕ್ಕೆ ಸಮಾಧಾನ ಆಗ್ತದೆ. ಅದರ ಗುರಿ ಅಲ್ಲಿಗೆ ಮುಟ್ಟಿದಂತಾಯ್ತು. ಯಾವ್ದಾವುದನ್ನು ವರ್ಣನೆ ಮಾಡಿದಾಗ ಆ ವೇದಗಳಿಗಾಗಲಿ, ವೇದಾಭಿಮಾನಿ ದೇವತೆಗಳಿಗಾಗಲಿ, ಲಕ್ಷ್ಮೀದೇವಿಗಾಗಲಿ ಸಮಾಧಾನ ಆಗೋದಿಲ್ಲ. ಶಬ್ದ ಬ್ರಹ್ಮರಾದಂತಹ ಎಲ್ಲ ವೇದಾಭಿಮಾನಿ ದೇವತೆಗಳಿಗೆ ಪರಮಾತ್ಮನನ್ನು ಹೇಳಿದ ಮೇಲೆ ಪ್ರಶಾಮ್ಯತೆ, ನಮ್ಮ ಕೆಲಸ ಈಗ ಮುಗೀತು, ಪರಮಾತ್ಮನ ಹೇಳುವುದೇ ನಮ್ಮ ಉದ್ದೇಶವಾಗಿತ್ತು ಅಂತ ಅವರಲ್ಲಿ ತಿಳ್ಕೊಳ್ತಾರಂತೆ. ಆದ್ರಿಂದಲೇ ಬ್ರಹ್ಮಪಾರಹ ಅಂತ ಇಲ್ಲಿ ಬಂದಾಗ, ಬ್ರಹ್ಮ ಅಂದ್ರೆ ವೇದ, ಆ ವೇದದ ಅಂತಿಮ ಲಕ್ಷ್ಯವಾಗಿದ್ದಾನೆ ಇವನು. ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಹೇಳಿದ ಅರ್ಥವನ್ನು ಸ್ವಲ್ಪ ಹಿಗ್ಗಿಸಿ ಹೇಳಿದ್ದೇನಷ್ಟೇ. ಆದ್ರಿಂದಲೇ ಬ್ರಹ್ಮಪಾರ ಸ್ತೋತ್ರ ಅನ್ನೋದಕ್ಕೆ ನಾನು ಈಗ ಒಂದು ಅರ್ಥ ಹೇಳಿದ್ನಲ್ಲ, ಬ್ರಹ್ಮಚ ತತ ಪಾರಂಚ ಅಂತ. ಪರಮಾತ್ಮ ಗುಣಪೂರ್ಣನೂ ಆಗಿದ್ದಾನೆ, ಸಂಸಾರ ಸಾಗರದ ಇನ್ನೊಂದು ತೀರವೂ ಆಗಿದ್ದಾನೆ. ಬ್ರಹ್ಮಚ ತತ ಪಾರಂಚ ಬ್ರಹ್ಮಪಾರಸ್ಯ ಸ್ತೋತ್ರಂ ಅಂತೇಳಿ ಕರ್ಮಧಾರೆಯ ಸಮಾಸವಾಗಿತ್ತು. ಅದಲ್ಲದೆ ಈಗ ಬ್ರಹ್ಮಣಃ ಪಾರಂ ಬ್ರಹ್ಮಪಾರಃ ಅಥವಾ ಬ್ರಹ್ಮಪಾರಂ, ಬ್ರಹ್ಮಣಃ ಅರ್ಥಾತ್ ವೇದಸ್ಯ, ವೇದದ, ಪಾರಂ ಅಂತಿಮ ಲಕ್ಷ್ಯಯುತ, ಪಾರ ಅಂದ್ರೆ ಲಕ್ಷ್ಯ ಅಂತ ಅರ್ಥ. ಇಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಮಾಡ್ತಿದ್ದೇವೆ. ಬ್ರಹ್ಮಣಃ ಪಾರಂ ಬ್ರಹ್ಮಪಾರಂ, ಬ್ರಹ್ಮಪಾರಸ್ಯ ಸ್ತೋತ್ರಂ ಬ್ರಹ್ಮಪಾರ ಸ್ತೋತ್ರಂ ಅಂತ ಹೀಗೆ. ಇದು ಎರಡನೇ ಅರ್ಥ. ಪರಪಾರಭೂತಃ, ಅವನು ಸಂಸಾರ ಸಾಗರದ ಇನ್ನೊಂದು ತೀರವೇ ಆಗಿದ್ದಾನೆ. ಇಲ್ಲಿ ಪರ ಅಂದ್ರೆ ಇನ್ನೊಂದು ಅಂತ ಅರ್ಥ, ಪಾರ ಅಂದ್ರೆ ತೀರ ಅಂತ ಅರ್ಥ, ಭೂತಃ ಅಂದ್ರೆ ತತ್ಸ್ವರೂಪನಾಗಿದ್ದಾನೆ ಅಂತ ಹೀಗರ್ಥ. ಸ್ತೋತ್ರ ಮಾಡುವಾಗ ಒಂದೇ ಅರ್ಥವನ್ನೇ ಬೇರೆ ಬೇರೆ ಶಬ್ದಗಳಿಂದ ಸ್ತುತಿಸಿದರೆ ಅದ್ರಲ್ಲಿ ಪುನರುಕ್ತಿ ಏನಿಲ್ಲ. ಆದ್ರಿಂದ ಹೀಗೆ ಸ್ತೋತ್ರ ಮಾಡಿದ್ರು ತಪ್ಪೇನಲ್ಲ. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳುವುದು ಕಷ್ಟದ ಸಂಗತಿಯೂ ಏನಲ್ಲ, ಮತ್ತೊಂದು ಏನಾದ್ರು ಅರ್ಥನೂ ಹೇಳಬಹುದು. ಪರಪಾರಭೂತಃ, ಪರಃ ಪರೇಭ್ಯ, ಪರರಾದ ಎಲ್ಲರಿಗಿಂತಲೂ, ಚತುರ್ಮುಖಾದಿ ದೇವತೆಗಳಿಗಿಂತಲೂ ಮತ್ತೆಲ್ಲ ಭಕ್ತರಿಗಿಂತಲೂ ಇವನು ಪರಹ ಶ್ರೇಷ್ಠ. ಮತ್ತೆ ಇವನು ಪರಮಾರ್ಥರೂಪಿ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳೇನಿವೆ, ಆ 4ನೇ ಪುರುಷಾರ್ಥವೇ ಮೋಕ್ಷವೇ ಎಲ್ಲ ಭಕ್ತರಿಗೂ ಬೇಕು. ಆ ಭಕ್ತರಲ್ಲಿ ಕೂಡ ಅತ್ಯಂತ ಭಕ್ತರಾದ ಏಕಾಂತ ಭಕ್ತರೇನಿದ್ದಾರೆ ಅವರಿಗೆ ಪರಮಾತ್ಮನೇ ಬೇಕು. ಅದರಿಂದ ಅವನೇ ಪರಮಾರ್ಥ. ಮೋಕ್ಷಕ್ಕಿಂತಲೂ ಮಿಗಿಲಾದಂತಹ ವಸ್ತು ಏಕಾಂತ ಭಕ್ತರಿಗೆ ಆತ. ನಮಗೆ ಮೋಕ್ಷ ಬೇಕು, ಅದಕ್ಕಾಗಿ ಪರಮಾತ್ಮ ಬೇಕು. ಅವರಿಗೆ ಮೋಕ್ಷ ಬೇಕಂತ ಏನಿಲ್ಲ, ಪರಮಾತ್ಮನೇ ಬೇಕು. ಪರಮಾತ್ಮ ಎಲ್ಲಿ ಸಿಗ್ತಾನೆ ಅಂದ್ರೆ ಮೋಕ್ಷದಲ್ಲಿ ಸಿಗ್ತಾನೆ. ಸತತವಾದ ಪರಮಾತ್ಮನ ಸಾನ್ನಿಧ್ಯ ಮೋಕ್ಷದಲ್ಲಿ. ಅದಕ್ಕಾಗಿ ಅವನೇ ಅವರಿಗೆ ಪರಮಾರ್ಥ. ಅದಕ್ಕಾಗಿ ಅವನು ಪರಮಾರ್ಥ ರೂಪಿ ಅಂತ ವರ್ಣನೆ ಮಾಡಿದ್ದಾರೆ. ನಮಗೂ ಕೂಡ ಅತ್ಯಂತ ಅಪೇಕ್ಷಿತವಾದ ಪರಮಾರ್ಥವಾದ ಮೋಕ್ಷವನ್ನು ಅವನು ಕೊಡುವವನಾದ್ರಿಂದ ಅವನು ಪರಮಾರ್ಥ ರೂಪಿ. ಇಲ್ಲಿ ಈಗ ಬ್ರಹ್ಮಪಾರ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ಹೇಳಬಹುದು. ತತ್ವ ನಿರ್ಣಯದಲ್ಲಿ ಆಚಾರ್ಯರು ಪರಮೋಪನಿಷತ್ತು ಅಂತ ನೆನಪು, ಆ ಒಂದು ವೇದ ಭಾಗದ ಒಂದು ಶ್ಲೋಕವನ್ನು ಹೇಳ್ತಾರೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ. ಬ್ರಹ್ಮಾಣಿ ಜೀವಾ ಸರ್ವೇಪಿ, ಎಲ್ಲಾ ಜೀವರಿಗೂ ಕೂಡ ನಾವು ಬ್ರಹ್ಮ ಅಂತ ಕರಿತೇವಂತ. ಯಾಕೆಂದ್ರೆ ಎಲ್ಲರೂ ಗುಣಪೂರ್ಣರಾದವರು. ಆದ್ರಿಂದ ಎಲ್ಲ ಜೀವರು ಬ್ರಹ್ಮರೇ. ಪರಬ್ರಹ್ಮಾಣಿ ಮುಕ್ತಿಗಾಹ, ನಾವೀಗ ಬ್ರಹ್ಮರೇ, ಮುಕ್ತಿಗೆ ಹೋಗಿ ಮುಟ್ಟಿದವರು ಪರಬ್ರಹ್ಮರು. ಪರಬ್ರಹ್ಮಾಣಿ ಮುಕ್ತಿಗಾಹ. ಮುಂದೆ ಪ್ರಕೃತಿ ಪರಮಂ ಬ್ರಹ್ಮ, ಅದನ್ನು ಗಮನಿಸಿ. ಒಂದು ಬ್ರಹ್ಮ, ಸಂಸಾರದಲ್ಲಿ ಇದ್ದಂಥವ್ರು ಎಲ್ಲ ಜೀವರು ಪರಬ್ರಹ್ಮರು ಅಂದ್ರೆ ಮುಕ್ತಿಗೆ ಹೋದವರು. ಪರ ಅನ್ನೋಕ್ಕಿಂತ ಹೆಚ್ಚಿನ ಒಂದು ಪರಮ ಬ್ರಹ್ಮ ಅಂತಿದೆ. ಪ್ರಕೃತಿ ಪರಮಂ ಬ್ರಹ್ಮ, ಲಕ್ಷ್ಮೀದೇವಿ ಏನಿದ್ದಾಳೆ ಅವಳು ಪರಮ ಬ್ರಹ್ಮ, ಒಂದು ಅಕ್ಷರ ಜಾಸ್ತಿ ಆಯ್ತಲ್ಲಿ. ಪರಮಂ ಮಹದಚ್ಯುತಃ, ಪರಮ ಇನ್ನೊಂದು ಮಹತ್ ಅಂತ ಮತ್ತೊಂದು ಶಬ್ದವನ್ನು ಸೇರಿಸಿ ಪರಮ ಮಹತ್ ಬ್ರಹ್ಮ ಅಂದ್ರೆ ಪರಮಾತ್ಮ. ಹೀಗೆ ಆ ಪರಮೋಪನಿಷತ್ನಲ್ಲಿ ಆಚಾರ್ಯ ಹೇಳ್ತಾರೆ, ಅದನ್ನು ಉದ್ಧರಿಸಿ ಹೇಳ್ತಾರೆ. ಆದ್ರಿಂದ ಬ್ರಹ್ಮಪಾರ ಸ್ತೋತ್ರ ಅಂತಂದ್ರೆ ಬ್ರಹ್ಮಣಾಂ ಸರ್ವೇಷಾಂ ಮುಕ್ತಾನಾಂ ಅಮುಕ್ತಾನಾಂ ಚ ಜೀವಾನಾಂ, ಮುಕ್ತರಾದ ಜೀವರೇ ಇರಲಿ ಅಮುಕ್ತರಾದ ಜೀವರೇ ಇರಲಿ ಅವರೆಲ್ಲರಿಗೂ ಕೂಡ ಇವನೇ ಪಾರ, ಅತ್ಯಂತ ಕೊನೆಯ ಸಾ ಕಾಷ್ಠ ಸಾ ಪರಾಗತಿ ಅಂತ ಹೇಳುವಂತೆ ಕೊನೆಯ ಸ್ಥಿತಿಯಲ್ಲಿರುವವನು ಇವನು. ಆದ್ರಿಂದ ಅವನಿಗೆ ಬ್ರಹ್ಮಪಾರ ಅಂತ ಹೇಳ್ತಾರೆ. ಹೀಗೆ ಒಟ್ಟು 3 ಅರ್ಥಗಳಾದವು. ಬ್ರಹ್ಮಚ ತತ್ ಪಾರಂ ಚ ಬ್ರಹ್ಮಪಾರಂ, ಬ್ರಹ್ಮಣ ವೇದಸ್ಯ ಪಾರಂ, ಮುಂದೆ ಬ್ರಹ್ಮಣಾಂ ಸರ್ವೇಷಾಂ ಜೀವಾನಾಂ ಅಯಂ ಪಾರಂ.
ಅದಕ್ಕಾಗಿ ಅಂಥ ಬ್ರಹ್ಮಪಾರದ ಸ್ತೋತ್ರ ಇದು ಅಂತ ಅದಕ್ಕೆ 3 ಅರ್ಥಗಳನ್ನು ಹೇಳ್ಬೋದು ನಾವು. ಸ ಕಾರಣಂ ಕಾರಣತಃ ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಸಹ ತತೋಪಿ ಕಾರಣತಃ ತತಃ ಅಪಿ ಕಾರಣತಃ ತತಃ ಆ ಕಾರಣತಃ ಅಪಿ ಕಾರಣಕ್ಕಿಂತಲೂ ಸಹ ಕಾರಣ ಇನ್ನೂ ಹೆಚ್ಚಿನ ಕಾರಣವಾಗಿದ್ದಾನವನು. ಈ ಕಾರಣಗಳು ಅಂತಂದ್ರೆ ಪಂಚಮಹಾಭೂತ ಇತ್ಯಾದಿಗಳು. ತತೋಪಿ ಕಾರಣತಃ ಆ ಪಂಚಮಹಾಭೂತಗಳು ಏನಿವೆ ಬ್ರಹ್ಮಾಂಡದ ಉತ್ಪತ್ತಿ ಇತ್ಯಾದಿಗಳನ್ನು ಮಾಡುವಂಥವು, ಅವುಗಳಿಗಿಂತಲೂ ಇವನು ಮುಖ್ಯನಾದ ಕಾರಣನಾಗಿದ್ದಾನೆ. ಸಹ ಪರಮಾತ್ಮ ತತಃ ಅಪಿ ಕಾರಣತಃ ಕಾರಣಂ ಮುಖ್ಯವಾದ ಕಾರಣವಾಗಿದ್ದಾನೆ. ತಸ್ಯಾಪಿ ಹೇತು ಪರಹೇತು ಹೇತು. ತಸ್ಯ ಅಪಿ ಈ ಪುರಾಣಿಕಾಚಾರ್ಯರು ಅದನ್ನು ಬರೆಯುವಾಗ ಬ್ರಹ್ಮಾಂಡಕ್ಕೆ ಕಾರಣವಾದ ಪಂಚಮಹಾಭೂತಗಳಿಗೆ ಪಂಚತನ್ಮಾತ್ರಗಳು ಕಾರಣ, ಅವು ಕೇವಲ ನಿಮಿತ್ತ ಕಾರಣ. ಮುಖ್ಯವಾಗಿ ಕಾರಣ ಶ್ರೀಹರಿಯೇ. ಆ ತನ್ಮಾತ್ರಗಳಿಗೆ ಅಹಂಕಾರ ತತ್ವಕ್ಕೆ ಮಹತ್ತತ್ವ ಅನೇಕ ಕಾರಣಗಳಿವೆ, ಅವೆಲ್ಲ ಕೇವಲ ನಿಮಿತ್ತ. ಮುಖ್ಯ ಕಾರಣ ಈ ಪರಮಾತ್ಮನೇ ಆಗಿದ್ದಾನೆ. ಪರಹೇತು ಹೇತು. ಪರ ಅಂತಂದ್ರೆ ಈ ಚತುರ್ಮುಖ ಬ್ರಹ್ಮ ಇತ್ಯಾದಿಗಳು ಮಹತ್ತತ್ವ ಮೊದಲಾದವರು, ಮಹತ್ತತ್ವದ ಅಭಿಮಾನಿಯಾದಂತಹ ಚತುರ್ಮುಖ, ಅವನಿಗೆ ಹೇತುವಾದಂಥವಳು ಲಕ್ಷ್ಮಿ. ಪರಹೇತು ಅನ್ನಲ್ಲಿ ಪರ ಚತುರ್ಮುಖ ಬ್ರಹ್ಮ, ಅವನಿಗೆ ಹೇತುವಾದಂಥವಳು ಲಕ್ಷ್ಮಿ, ಅವಳಿಗೂ ಹೇತುವಾದವನು ಈ ಪರಮಾತ್ಮ. ತಸ್ಯಾಪಿ ಹೇತು ಅಂತಲ್ಲಿ ಹಿಂದೆ ಏನಿದೆ, ಮಹತ್ತತ್ವ ಕಾರಣವಾದ್ದು ತನ್ಮಾತ್ರಗಳು, ತನ್ಮಾತ್ರ ಕಾರಣವಾದ್ದು ಅಹಂಕಾರ ತತ್ವ. ತಸ್ಯ ಅಪಿ ಅಂದ್ರೆ ಅಹಂಕಾರ ತತ್ವಸ್ಯಾಪಿ ಹೇತು ಅಂತ. ಹೀಗೆ ಅದಕ್ಕೊಂದಕ್ಕೊಂದಕ್ಕೆ ಪ್ರತ್ಯೇಕ ಅರ್ಥಗಳನ್ನು ಹೇಳಬಹುದು. ಕಾರ್ಯೇಷು ಚೈವಂ ಸಹಿ ಕರ್ಮಕರ್ತೃ ರೂಪೈರಶೇಷೈ ಅವತೀಹ ಸರ್ವಂ. ಕಾರ್ಯೇಷು ಎಲ್ಲಾ ಕಾರ್ಯಗಳಲ್ಲಿಯೂ ಕೂಡ, ಜಗತ್ತಿನಲ್ಲಿ ಏನೇನು ಕಾರ್ಯಗಳಾಗ್ತವೆ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಕರ್ಮ ಕರ್ತೃ ರೂಪೈ, ಕರ್ಮಗಳಲ್ಲಿ ಕರ್ಮ ರೂಪದಿಂದಿದ್ದಾನೆ, ಕರ್ತೃಗಳಲ್ಲಿ ಕರ್ತೃ ರೂಪದಿಂದಿದ್ದಾನೆ. ಆದ್ರಿಂದಲೇ ಕರ್ತೃಗಳು ಕರ್ಮಗಳನ್ನ ಮಾಡ್ತಾರೆ, ಕ್ರಿಯೆಗಳನ್ನು ಮಾಡ್ತಾರೆ. ಹೀಗೆ ಎಲ್ಲಾ ಕಡೆನೂ ಕರ್ತೃ ಕರ್ಮ ಕ್ರಿಯಾ ಇತ್ಯಾದಿ ಎಲ್ಲಾ ಕಡೆನೂ ಕೂಡ ಇರುವಂತವನು ಅವನೇ ಆಗಿದ್ದಾನೆ. ಏವಂ ಈ ರೀತಿಯಾಗಿ ಕಾರ್ಯೇಷು ಎಲ್ಲ ಕಾರ್ಯಗಳಲ್ಲಿ ಕರ್ಮ ಕರ್ತೃ ರೂಪೈ ಅಶೇಷೈ ಎಲ್ಲ ಕರ್ಮ ಕರ್ತೃ ರೂಪಗಳಿಂದ ಸಹ ಆ ಪರಮಾತ್ಮನು ಇಹ ಈ ಜಗತ್ತಿನಲ್ಲಿ ಸರ್ವಂ ಎಲ್ಲವನ್ನು ಅವತಿ ರಕ್ಷಿಸ್ತಾ ಇದ್ದಾನೆ. ಮುಂದಿನ ಶ್ಲೋಕ ಬ್ರಹ್ಮ ಪ್ರಭುರ್ ಬ್ರಹ್ಮ ಸಸರ್ವಭೂತಃ ಬ್ರಹ್ಮ ಪ್ರಜಾನಾಂ ಪ್ರತಿರಚ್ಯುತೋಸೌ ಅಂತಿದೆ. ಕೆಲವು ಕಡೆ ಸಬ್ರಹ್ಮಭೂಹು ಬ್ರಹ್ಮ ಸಸರ್ವಭೂತಃ ಅಂತ ಹೀಗಿದೆ. ಅದಕ್ಕೆರಡಕ್ಕೂ ಪಾಠ ಹೀಗೆ ಇದ್ದಾಗ ಅದಕ್ಕೇನು ಅರ್ಥ ಹೇಳ್ಬೋದು. ಬ್ರಹ್ಮ ಅವನು ಗುಣಪೂರ್ಣನಾಗಿದ್ದಾನೆ. ಅದರಲ್ಲಿ ನಮ್ಮ ಪುರಾಣಿಕ ಆಚಾರ್ಯರು ಕೂಡ ಅದನ್ನೇ ಬರೆದಿದ್ದಾರೆ. ಹಿಂದೆ ಅದು ಬಂತು, ಆದ್ರೂ ಮತ್ತೆ ಸ್ತೋತ್ರ ರೂಪದಿಂದ ಮತ್ತೆ ಪುನರುಕ್ತಿ ಮಾಡಿದ್ದಾರೆ. ಬ್ರಹ್ಮ ಅವನೇ ಬ್ರಹ್ಮನಾಗಿದ್ದಾನೆ, ಅವನೇ ಪ್ರಭು, ಈ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ. ಬ್ರಹ್ಮ ಅವನು ಬ್ರಹ್ಮ ಅಂತ 2 ಸರಿ ಯಾಕೆ ಹೇಳ್ತಾರೆ ಅಂದ್ರೆ, ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬ್ರಹ್ಮತಿ ಬ್ರಹ್ಮಯತಿ ಚ. ತಾನು ಗುಣಪೂರ್ಣನಾಗಿದ್ದಾನೆ ಅಂದ್ರೆ ಬ್ರಹ್ಮತಿ, ಆದ್ರಿಂದ ಅವನು ಬ್ರಹ್ಮ ಅಂತ ಒಂದ್ ಕಡೆ ಹೇಳಿದ್ರು. ಬ್ರಹ್ಮಯತಿ ಚ ಇನ್ನೊಬ್ಬರನ್ನು ತನ್ನನ್ನು ಉಪಾಸನೆ ಯಾರು ಮಾಡ್ತಾರೆ ಅಂಥವ್ರಿಗೂ ಕೂಡ ಅವರ ಶಕ್ತಿಯನುಸಾರವಾಗಿ ಅವರ ವ್ಯಕ್ತಿತ್ವವನ್ನು ಮೇಲ್ದರ್ಜೆಗೆ ಏರಿಸಿ ಅವರನ್ನು ಬ್ರಹ್ಮರನ್ನಾಗಿ ಮಾಡ್ತಾನೆ. ಬ್ರಹ್ಮಯತಿ ದೊಡ್ಡವರನ್ನಾಗಿ ಮಾಡ್ತಾನೆ. ಹಾಗಾಗಿ ನಾವು ಎಲ್ಲರೂ ಬ್ರಹ್ಮರು ಅಂತಾನೆ ಬಂತಲ್ಲ. ಆದ್ರಿಂದ ಒಂದ್ ಕಡೆ ಬ್ರಹ್ಮ ಅಂತ ಬಂದ್ರೆ ತಾನು ದೊಡ್ಡವನು ಅಂತ ಅರ್ಥ, ಇನ್ನೊಂದ್ ಕಡೆ ಬ್ರಹ್ಮ ಅಂತ ಮತ್ತೆ ಬಂದ್ರೆ ಇನ್ನೊಬ್ಬರನ್ನು ದೊಡ್ಡವರನ್ನಾಗಿ ಮಾಡುವವನು ಅಂತ ಅರ್ಥ. ಬ್ರಹ್ಮ ಪ್ರಭು ಬ್ರಹ್ಮ ಸ ಸರ್ವಭೂತಃ ಜಗತ್ತೆಲ್ಲವೂ ಅವನ ಮಯವೇ ಆಗಿದೆ. ಪಾಠದಲ್ಲಿ ಸ ಬ್ರಹ್ಮಭೂಹು ಅಂತಿದ್ರೆ, ಬ್ರಹ್ಮ ಅಂತಂದ್ರೆ ಲಕ್ಷ್ಮೀದೇವಿ, ಅವಳಿಗೂ ಇವನು ಭೂಹು ಸೃಷ್ಟಿಕರ್ತನಾಗಿದ್ದಾನೆ. ಬ್ರಹ್ಮ ಅವನು ಗುಣಪೂರ್ಣನಾಗಿದ್ದಾನೆ. ಸಹ ಸರ್ವಭೂತಃ ಎಲ್ಲ ಕಡೆ ಇದ್ದಾನೆ. ಬ್ರಹ್ಮ ಪ್ರಜಾನಾಂ ಪತಿ ಅಚ್ಯುತಃ ಅಸೌ ಅಚ್ಯುತಃ ನಾಶರಹಿತನಾದ ಈ ಪರಮಾತ್ಮ ಪ್ರಜಾನಾಂ ಪತಿ, ಚತುರ್ಮುಖ ದಕ್ಷ ಕರ್ದಮ ಮೊದಲಾದ ಎಲ್ಲಾ ಪ್ರಜಾಗಳಿಗೂ ಕೂಡ ಪ್ರಜಾಪತಿಗಳಿಗೂ ಇವನೇ ಪತಿಯಾಗಿದ್ದಾನೆ. ಮುಂದೆ
ಬ್ರಹ್ಮಾವ್ಯಯಂ ನಿತ್ಯಮಜಂ ಸ ವಿಷ್ಣು ಅಪಕ್ಷಯಾಜ್ಯೈರಖಿಲೈರಸಂಗಿ ಅಂತ ಶ್ಲೋಕ. ಬ್ರಹ್ಮ ಇವನು ಗುಣಪೂರ್ಣನಾಗಿದ್ದಾನೆ, ಅವ್ಯಯ ನಾಶರಹಿತನಾಗಿದ್ದಾನೆ, ನಿತ್ಯನಾಗಿದ್ದಾನೆ, ಅಜ ಉತ್ಪತ್ತಿರಹಿತನಾಗಿದ್ದಾನೆ. ಇಲ್ಲಿ ಅವ್ಯಯ ಮತ್ತೆ ನಿತ್ಯ ಅನ್ನೋ ಎರಡೂ ಶಬ್ದಗಳಿಂದ ಅವನು ನಾಶರಹಿತನೇ ಆಗಿದ್ದಾನೆ ಅಂತ ಅನ್ನೋದನ್ನೇ ಮತ್ತೆ ಹೇಳ್ತಾ ಇದ್ದಾರಾ, ಪುನರುಕ್ತಿ ಬಂತ ಅಂತ ಏನಾದ್ರು ಪ್ರಶ್ನೆ ಬಂದ್ರೆ, ದೇಹತಃ ನಾಶವೂ ಇಲ್ಲ, ಸ್ವರೂಪತಃ ನಾಶವೂ ಇಲ್ಲ. ನಮಗೆ ಜೀವರಿಗೆ ಸ್ವರೂಪತಃ ನಾಶ ಇಲ್ಲದೆ ಹೋದ್ರೂ ಕೂಡ ದೇಹತಃ ನಾಶ ಇದ್ದೇ ಇದೆ. ನಮ್ಮ ದೇಹ, ನಮ್ಮ ಈ ಭೌತಿಕ ದೇಹ ಮೇಲಿದ ಮೇಲೆ ನಾಶ ಹೊಂದುತ್ತದೆ. ಪರಮಾತ್ಮನಿಗೆ ಮತ್ತೆ ನಮಗಿಬ್ಬರಿಗೂ ಕೂಡ ಸ್ವರೂಪ ದೇಹದ ನಾಶವೂ ಇಲ್ಲ, ಪರಮಾತ್ಮನಿಗೆ ದೇಹ ನಾಶವೂ ಕೂಡ ಇಲ್ಲ ಅಂತ ನಮಗೆ ವ್ಯತ್ಯಾಸ. ಹೀಗೆ ಅವ್ಯಯ ಅಂದ್ರೆ ಸ್ವರೂಪ ನಾಶರಹಿತ, ನಿತ್ಯ ಅಂತಂದ್ರೆ ದೇಹ ನಾಶರಹಿತ ಅಂತ ಹೀಗೆ ಎರಡು ಅರ್ಥಗಳನ್ನು ಹೇಳ್ಕೊಳ್ಬಹುದು. ಅಜ ಅಂದ್ರೆ ಉತ್ಪತ್ತಿ ರಹಿತ. ಸಹ ವಿಷ್ಣು ಅಪಕ್ಷಯಾದ್ಯೈ ಅಖಿಲೈ ಅಸಂಗಿ. ಅಪಕ್ಷಯ ಅಂತಂದ್ರೆ ಈ 6 ಸಂಸಾರ ಸಾಗರದ 6 ಊರ್ಮಿಗಳು ಅಂತ ಒಂದ್ ಕಡೆ ಹೇಳ್ತಾರೆ. ಹುಟ್ಟುತ್ತಾನೆ, ಬೆಳೀತಾನೆ, ಜಾಯತೆ, ಕ್ಷೀಯತೆ, ಅಪಕ್ಷೀಯತೆ, ಜಾಯತೆ, ವರ್ಧತೆ, ಹುಟ್ಟುತ್ತಾನೆ ಮತ್ತೆ ಬೆಳೀತಾನೆ, ಮುಂದೆ ಅಪಕ್ಷೀಯತೆ ಕ್ಷೀಣಿಸ್ತಾನೆ, ಮತ್ತೆ ಮರಣವನ್ನು ಹೊಂದುತ್ತಾನೆ ಅಂತ ಹೀಗೆಲ್ಲ 5-6 ಊರ್ಮಿಗಳನ್ನು ಹೇಳ್ತಾರೆ. ಹಾಗಾಗಿ ಅಪಕ್ಷಯ ಅಂದರೆ ಕ್ಷೀಣಿಸುವಿಕೆ ಅಂತ ಅರ್ಥ, ನಾಶರಹಿತ ಅಂತ ಅರ್ಥ. ಜಾಯತೆ, ವರ್ಧತೆ, ಅಪಕ್ಷೀಯತೆ, ನಶ್ಯತಿ. ಮನುಷ್ಯ ಹುಟ್ಟುತ್ತಾನೆ, ಬೆಳೀತಾನೆ, ಕ್ಷೀಣಿಸ್ತಾನೆ, ಮತ್ತೊಂದು ದಿವಸ ಸತ್ತು ಹೋಗ್ತಾನೆ. ಇವೆಲ್ಲ ಅವನ ದೋಷಗಳು. ಈಗ ಅಪಕ್ಷಯ ಅಂದ್ರೆ ಕ್ಷೀಣಿಸುವಿಕೆ. ಅಪಕ್ಷಯ ಮೊದಲಾದ ದೋಷಗಳ ಸಂಘವುಳ್ಳವನಲ್ಲ ಅವನು. ಅಜಂ ಸ ವಿಷ್ಣು ಅಪಕ್ಷಯಾದ್ಯೈ ಅಖಿಲೈ ಅಸಂಗೀ. ಅಖಿಲೈ ಎಲ್ಲ ಅಪಕ್ಷಯ ಮೊದಲಾದ ದೋಷಗಳಿಂದ ಸಂಘವಿಲ್ಲದವನು ಅಂತ ಹೀಗದರ ಅರ್ಥ. ಬ್ರಹ್ಮಾವೇಯಂ ನಿತ್ಯಮಜಂ ಸ ವಿಷ್ಣು ಅಪಕ್ಷಯಾದ್ಯೈ ಅಖಿಲೈ ಅಸಂಗೀ. ಬ್ರಹ್ಮ ಅಕ್ಷರಂ, ಅಕ್ಷರ ಅಂದ್ರೆ ನಾಶರಹಿತ. ಅಜ ಹುಟ್ಟಿಲ್ಲದವನು, ನಿತ್ಯ ಅದಕ್ಕೂ ಕೂಡ ನಾಶರಹಿತ ಅಂತಾನೆ ಅರ್ಥ. ಬ್ರಹ್ಮ ಅಂತಂದ್ರೆ ಗುಣಪೂರ್ಣ ಅಂತ ಅರ್ಥ. ಯಥಾ ಅಸೌ ಪುರುಷೋತ್ತಮ, ಯಥಾ ಅಂದ್ರೆ ಯಾವ ಕಾರಣದಿಂದ, ಅಸೌ ಪುರುಷೋತ್ತಮ ಈ ಪರಮಾತ್ಮನು ನಾಶರಹಿತನಾಗಿದ್ದಾನೋ, ಗುಣಪೂರ್ಣನಾಗಿದ್ದಾನೋ, ಉತ್ಪತ್ತಿರಹಿತನಾಗಿದ್ದಾನೋ, ತಥಾ ಅಂದ್ರೆ ತಸ್ಮಾತ್ ಆ ಕಾರಣದಿಂದ, ಮಮ ನನ್ನ, ರಾಗಾದಯ ದೋಷಾಹ ರಾಗ ಮೊದಲಾದ ದೋಷಗಳೆಲ್ಲವೂ ಪ್ರಶಮಂ ಪ್ರಯಾಂತು ನಾಶ ಹೊಂದಲಿ. ಮುಂದೆ ಯಯೇತದ್ ಬ್ರಹ್ಮಪಾರಾಖ್ಯಂ ಸಂಸ್ತವಂ ಪರಮಂ ಜಪನ್ ಅವಾಪ ಪರಮಾಂ ಸಿದ್ಧಿಂ ಸಸಮಾರಾಧ್ಯ ಕೇಶವಂ. ಯಯೇತತ್ ಅಂತಿರ್ತದೆ, ಇದು ಪುರಾಣಿಕರ ಆಚಾರ್ಯರ ಪಾಠದಲ್ಲಿ. ಅದಕ್ಕೆ ಯಾವ ವ್ಯಕ್ತಿಯು ಬ್ರಹ್ಮಪಾರಾಖ್ಯಂ ಪರಮಂ ಸಂಸ್ತವಂ, ಬ್ರಹ್ಮಪಾರ ಎಂಬ ಹೆಸರಿನ ಶ್ರೇಷ್ಠವಾದ ಸ್ತೋತ್ರವನ್ನು ಜಪ ಮಾಡುತ್ತಾ ಸಾಧನೆಯನ್ನು ಮುಂದುವರೆಸ್ತಾನೋ ಅವನು ಕೇಶವಂ ಸಮಾರಾಧ್ಯ, ಭಗವಂತನನ್ನ ಆರಾಧಿಸಿ ಪರಮಾಂ ಸಿದ್ಧಿಂ ಶ್ರೇಷ್ಠವಾದ ಸಿದ್ಧಿಯನ್ನು ಅವಾಪ ಹೊಂದಿಯೇ ಬಿಡ್ತಾನೆ. ಭೂತಕಾಲದಲ್ಲಿದೆ ಅವಾಪ ಅಂತ, ಲಿಟ್ಲಕಾರದ ಪ್ರಯೋಗ. ಇಲ್ಲಿ ಅವಾಪ್ಸ್ಯತಿ ಅಂತ ಹೇಳಬೇಕಾಗಿತ್ತು. ಆಪ್ನೋತಿ ಪರಮಾಂ ಸಿದ್ಧಿಂ ಸಸಮಾರಾಧ್ಯ ಕೇಶಂ ಅಂತ ಲಟ್ಲಕಾರವನ್ನು ಹೇಳಿದ್ರೆ ಹೆಚ್ಚು ಚೆನ್ನಾಗಿರ್ತಿತ್ತು. ಆದ್ರೂ ಲಿಟ್ಲಕಾರವನ್ನು ಯಾಕೆ ಹೇಳಿದ್ದಾರೆ? ಈ ಪಾಠದ ಪ್ರಕಾರ ನಾವು ಯಾವ್ದಾವ್ದು ಊಹೆಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಏಷ್ಯತ್ತು ನಿಶ್ಚಿತಂ ಎತ್ತದ ಅತೀತತ್ವೇನ ಭಣ್ಯತೆ. ಮುಂದೆ ಆಗುವುದು ಹೌದು, ಆದ್ರೆ ಅದು ಈಗಾಗಲೇ ಆಗುವುದು ನಿಶ್ಚಿತ ಅಂತ ಆದ್ರೆ ಅದನ್ನು ಭೂತಕಾಲದಲ್ಲಿ ಹೇಳಬಹುದು, ಭೂತಕಾಲದ ಕ್ರಿಯಾಪದದಿಂದ ಹೇಳಬಹುದು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಹೇಳ್ತಾರೆ. ಆ ದೃಷ್ಟಿಯಿಂದ ಬ್ರಹ್ಮಪಾರ ಸ್ತೋತ್ರವನ್ನ ಅನುಸಂಧಾನಕ್ಕೆ ತಂದುಕೊಂಡು ಅದರಿಂದ ಭಗವಂತನನ್ನು ಸ್ತುತಿಸುವವನು ಭಗವಂತನನ್ನು ತಲುಪಿದಂತೆಯೇ ಅಂತ ಮುಂದಿನ ಲಟ್ಲಕಾರ ಅಥವಾ ಲಿಟ್ಲಕಾರದ ರೂಪದಲ್ಲಿ ಹೇಳಬೇಕಾದ್ದನ್ನ ಅವಾಪ ಅಂತ ಭೂತಕಾಲದಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬಹುದು. ಆದ್ರೆ ಯಯೇತದ್ ಬ್ರಹ್ಮಪಾರಾಖ್ಯಂ ಅನ್ನುವುದರ ಬದಲಾಗಿ ಏತದ್ವೈ ಬ್ರಹ್ಮಪಾರಾಖ್ಯಂ, ಬ್ರಹ್ಮಪಾರಾಖ್ಯಂ ಏತತ್ ಈ ಸ್ತೋತ್ರವನ್ನ, ಪರಮಂ ಅತ್ಯಂತ ಶ್ರೇಷ್ಠವಾದ ಈ ಸ್ತೋತ್ರವನ್ನ ಜಪ ಮಾಡುವವನು ಜಪ ಮಾಡ್ತಾ ಸಹ ಆ ಕಂಡು ಋಷಿಯು ಪರಮಾಂ ಸಿದ್ಧಿಂ ಅವಾಪ ಶ್ರೇಷ್ಠವಾದ ಸಿದ್ಧಿಯನ್ನು ಪಡ್ಕೊಂಡ ಅಂತ
ಒಬ್ರು ಪ್ರಾಚೀನರು, ಅವ್ರ ಹೆಸರು ನನಗಿಲ್ಲಿ ಗಮನಕ್ಕೆ ಬರಲಿಲ್ಲ, ಅವರು ಹಾಗೆ ಅನುವಾದ ಮಾಡಿದ್ದಾರೆ. ಬ್ರಹ್ಮನ ಗುಣ ಪ್ರತಿಪಾದಕವಾದ ಬ್ರಹ್ಮಪಾರವೆಂಬ ಹೆಸರಿನ ಉತ್ಕೃಷ್ಟವಾದ ಈ ಸ್ತೋತ್ರವನ್ನು ಗಂಡು ಮುನಿಗಳು ಅತ್ಯಂತ ಭಕ್ತಿಯಿಂದ ಜಪಿಸುತ್ತಾ ಬ್ರಹ್ಮರುದ್ರಾದಿಗಳಿಗೆ ಪಾಲಕನಾದ ವಿಷ್ಣುವನ್ನು ಚೆನ್ನಾಗಿ ಆರಾಧಿಸಿ ಒಲಿಸಿ ಆತನ ಅನುಗ್ರಹದಿಂದ ಉತ್ತಮವಾದ ಮೋಕ್ಷವನ್ನು ಹೊಂದಿದರು. ಈಗ ಆ ಸಹ ಮತ್ತೆ ಆ ಶ್ಲೋಕದಲ್ಲಿ ಬಂದಿರುವಂತಹ ಎಲ್ಲವೂ ವಿಷಯವೂ ಕೂಡ ಗಂಡು ಮುನಿಗೆ ಅನ್ವಿತ ಆಗಬೇಕಾದ್ದರಿಂದ ಅವನು ಹೊಂದಿದನು ಅಂತ ಭೂತಕಾಲದಲ್ಲಿ ಅದನ್ನು ಪ್ರಯೋಗ ಮಾಡೋದು ಚೆನ್ನಾಗಿರುತ್ತದೆ. ಆದ್ರಿಂದ ನನ್ನ ದೃಷ್ಟಿಯಲ್ಲಿ ಯಯೇತದ್ ಬ್ರಹ್ಮಪಾರಾಖ್ಯಂ ಅನ್ನುವುದಕ್ಕಿಂತ ಏತದ್ವೈ ಬ್ರಹ್ಮಪಾರಾಖ್ಯಂ ಸಂಸ್ತವಂ ಪರಮಂ ಜಪನ್ ಅಂತ ಏನ್ ಪಾಠ ಇದೆ, ಆ ಪಾಠವೇ ಹೆಚ್ಚು ಉಚಿತವಾಗಿ ಕಾಣಿಸ್ತದೆ. ಅದಲ್ಲದೆ ಬ್ರಹ್ಮಪಾರಂ ಮುನೇ ಶ್ರೋತುಂ, ಮುನೇ ಬದಲಾಗಿ ಮುನೇಹೇ ಶ್ರೋತುಂ ಅಂತ ಷಷ್ಠಿ ವಿಭಕ್ತಿಯ ಪ್ರಯೋಗ ಏನಿದೆ ಅದು ಕೂಡ ಅದೇ ನನಗೆ ಉಚಿತವಾಗಿ ಪಾಠವಾಗಿ ಕಾಣಿಸ್ತದೆ. ಇವೆರಡು ಬದಲಾವಣೆಗಳನ್ನು ಬಿಟ್ರೆ ಬ್ರಹ್ಮ ಭುಹು ಇತ್ಯಾದಿ ಏನು ಕೆಲವು ವ್ಯತ್ಯಾಸಗಳಿವೆ, ಅವ್ಯಾವು ಹೆಚ್ಚಿನ ಗಂಭೀರವಾದ ಅರ್ಥ ವ್ಯತ್ಯಾಸಕ್ಕೆ ಕಾರಣ ಆಗುವಂತಹ ಪಾಠ ವ್ಯತ್ಯಾಸಗಳೇನು ಅಲ್ಲ. ಅವು ಹಾಗೆ ವ್ಯತ್ಯಾಸ ಇದ್ದು ಕೂಡ ಏನು ತೊಂದರೆ ಅಲ್ಲ. ಇವೆರಡು ವ್ಯತ್ಯಾಸಗಳನ್ನು ಮಾತ್ರ ಮುನೇಹೇ ಶ್ರೋತುಂ ಮತ್ತೆ ಏತದ್ವೈ ಬ್ರಹ್ಮಪಾರಾಖ್ಯಂ, ಇವೆರಡುಗಳನ್ನು ನಾವು ಹೀಗೆ ಪಾಠ ಅಂತ ಇಟ್ಕೊಳ್ಳೋದು ಯೋಗ್ಯ. ಹೀಗೆ ಈ ಬ್ರಹ್ಮಪಾರ ಸ್ತೋತ್ರದ ತಾತ್ಪರ್ಯ ಮತ್ತು ಅರ್ಥವನ್ನು ಹೇಳಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸಬೇಕು.